ಹೆಲೋ ಫ್ರೆಂಡ್ಸ್, ನಮ್ಮ ಲೈಕ್ಸ್ ಬೆಂಗಳೂರು ಚಾನಲ್ಗೆ ಸ್ವಾಗತ. ಇವತ್ತು ನಾವು ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ 12 ಆಗಸ್ಟ್ 2020 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆ ಮಾಡ್ತಿದ್ದೇವೆ. ಇವತ್ತಿನ ದಿನಪತ್ರಿಕೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನ ಆಸ್ತಿ ಹಕ್ಕು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಆರ್ಟಿಕಲ್ನ ನಾವು ನೋಡ್ಬೋದು. ಡಾಟರ್ಸ್ ಹ್ಯಾವ್ ಈಕ್ವಲ್ ರೈಟ್ ಟು ಇನ್ಹೆರಿಟ್ ಪ್ರಾಪರ್ಟಿ ಸೇಸ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಆನ್ ಡಾಟರ್ಸ್ ರೈಟ್ಸ್ ಎ ವೇಕಪ್ ಕಾಲ್ ಟು ಫ್ಯಾಮಿಲಿ ಬಿಸ್ನೆಸ್. ಈ 2 ಆರ್ಟಿಕಲ್ ಇದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಈ ಆರ್ಟಿಕಲ್ಗಳನ್ನ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 11 ಹಾಗೂ ಪೇಜ್ ನಂಬರ್ 13ನಲ್ಲಿ ನೀವು ನೋಡ್ಬೋದು. ಇದು ನಿಮ್ಮ UPSC ಹಾಗೂ KPSC ಪ್ರಿಲಿಮ್ಸ್ ಪ್ರಿಲಿಮ್ಸ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿದ್ದು ಹಾಗೂ ಮೇನ್ಸ್ GS ಪೇಪರ್ 2 ಇಶ್ಯೂಸ್ ರಿಲೇಟೆಡ್ ಟು ವಿಮೆನ್ ಇದ್ರ ಕೆಳಗೆ ಬರುವಂಥದ್ದು. ಈ ಆರ್ಟಿಕಲ್ನ ಚರ್ಚೆ ಮಾಡೋಕ್ಕಿಂತ ಮುಂಚೆ ಇದ್ರ ಕೆಳಗೆ ಕೊಟ್ಟಿರುವಂಥ ಕೆಲವು ಟರ್ಮ್ಸ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಕೋ-ಪಾರ್ಸನರ್, ಎ ಪರ್ಸನ್ ಹೂ ಹ್ಯಾಸ್ ಅ ಬರ್ತ್ ರೈಟ್ ಟು ಪೇರೆಂಟಲ್ ಪ್ರಾಪರ್ಟಿ. ಅಂದರೆ ಒಂದು ಕುಟುಂಬದಲ್ಲಿ 2 ಮಕ್ಕಳಿದ್ದು, ಒಂದು ಹೆಣ್ಮಗು ಹಾಗೂ ಒಂದು ಗಂಡು ಮಗು ಆಗಿದ್ರೆ ಇಬ್ರಿಗೂ ಪೋಷಕರ ಆಸ್ತಿ ಮೇಲೆ ಸಮಾನವಾದ ಹಕ್ಕಿರುತ್ತೆ. ಅಂದರೆ ಯಾವ ವ್ಯಕ್ತಿಗೆ ಅವರ ಪೋಷಕರ ಆಸ್ತಿ ಮೇಲೆ ಜನ್ಮ ಹಕ್ಕಿರುತ್ತೆ ಅವರನ್ನು ಕೋ-ಪಾರ್ಸನರ್ ಅಂತ ಕರೀತಾರೆ. ಅಂದರೆ ಇಲ್ಲಿ ಇಬ್ಬರು ಕೂಡ ಕೋ-ಪಾರ್ಸನರ್ ಆಗ್ತಾರೆ. ಒಂದು ಜಾಯಿಂಟ್ ಫ್ಯಾಮಿಲಿನ ಕನ್ಸಿಡರ್ ಮಾಡಿದ್ರೆ ಆ ಕುಟುಂಬಕ್ಕೆ ಸೇರಿದ ಆಸ್ತಿ ಏನಿರುತ್ತೆ, ಆ ಕುಟುಂಬದಲ್ಲಿ ಯಾವ ಸದಸ್ಯರಿಗೆ ಆ ಆಸ್ತಿಯಲ್ಲಿ ಪಾಲಿರುತ್ತೆ ಅವರೆಲ್ಲರೂ ಕೋ-ಪಾರ್ಸನರ್ ಆಗ್ತಾರೆ. ಪರ್ಸನಲ್ ಲಾ ಅಂತಂದರೆ ವೈಯಕ್ತಿಕ ಕಾನೂನು. ಭಾರತದಲ್ಲಿ ನಾನಾ ರೀತಿಯ ಜಾತಿ ಹಾಗೂ ಧರ್ಮಗಳಿದೆ. ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಅವ್ರದ್ದೇ ಆದ ಸಂಸ್ಕೃತಿ ಪದ್ಧತಿಗಳಿದೆ. ಈ ಪದ್ಧತಿಗಳನ್ನೆಲ್ಲ ಪರಿಗಣಿಸಿ ಕಾನೂನಿನ ಪ್ರಕಾರ ಪ್ರತಿಯೊಂದು ಸಮುದಾಯಕ್ಕೂ ಬೇರೆಯಾದ ವೈಯಕ್ತಿಕ ಕಾನೂನನ್ನು ಮಾಡಲಾಗಿದೆ. ಪರ್ಸನಲ್ ಲಾ ರೆಗ್ಯುಲೇಟ್ಸ್ ಮ್ಯಾರೇಜ್, ಡಿವೋರ್ಸ್, ಮೇಂಟೆನೆನ್ಸ್, ಇನ್ಹೆರಿಟೆನ್ಸ್ ಆ್ಯಂಡ್ ಸಕ್ಸೆಷನ್ ಆಫ್ ಇಂಡಿಯನ್ ಸಿಟಿಸನ್ಸ್. ಭಾರತೀಯ ನಾಗರಿಕರ ವಿವಾಹ, ವಿಚ್ಛೇದನೆ, ನಿರ್ವಹಣೆ, ಇನ್ಹೆರಿಟೆನ್ಸ್ ಅಂದರೆ ಆನುವಂಶಿಕತೆ, ಉತ್ತರಾಧಿಕಾರ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನಿಯಂತ್ರಣ ಮಾಡೋ ಅಂಥ ಕಾನೂನನ್ನು ವೈಯಕ್ತಿಕ ಕಾನೂನು ಅಂತ ಕರೀತಾರೆ. ಈ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾದ ಇನ್ನೊಂದು ಟರ್ಮ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಫ್ಯಾಮಿಲಿ ಅಂದರೆ ಒಬ್ರಿಗಿಂತ ಜಾಸ್ತಿ ಇರೋ ಅಂಥ ಸಮೂಹ, ಗ್ರೂಪ್ ಆಫ್ ಪರ್ಸನ್ಸ್. ಈ ಗ್ರೂಪ್ ಆಫ್ ಪರ್ಸನ್ಸಲ್ಲಿ ಪೋಷಕರು ಹಾಗೂ ಮಕ್ಕಳು ಅಥವಾ ಸೆಟ್ ಆಫ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಇವರೆಲ್ಲ ಇರಬಹುದು. ಇವರೆಲ್ಲರಿಗೂ ಒಂದು ಕಾಮನ್ ಆನ್ಸಿಸ್ಟರ್ ಇರಬೇಕು. ಹಾಗೆ ಒಂದೇ ಪೂರ್ವಜರಿರೋ ಅಂಥ ವ್ಯಕ್ತಿಗಳ ಗುಂಪಿಗೆ ಇಲ್ಲಿ ಫ್ಯಾಮಿಲಿ ಅಂತ ಕರಿತಾ ಇದ್ದಾರೆ. ಇವರೆಲ್ಲರಿಗೂ ಸೇರಿರೋ ಅಂಥ ಒಂದೇ ಆದಾಯ ಇದ್ದರೆ, ಎಲ್ಲರಿಗೂ ಕೂಡಿರೋ ಆದಾಯ ಇದ್ದರೆ ಅವರನ್ನು ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಕರೀತಾರೆ. ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ ಹಿಂದೂ ಅನ್ನೋ ಪದಕ್ಕೆ ಯಾವುದೇ ಡೆಫಿನೇಷನ್ನ ಕೊಡಲಾಗಿಲ್ಲ. ಆದರೆ ಈ ಆ್ಯಕ್ಟ್ ಒಳಗೆ ಹಿಂದೂ, ಬುದ್ಧಿಸ್ಟ್, ಜೈನ್, ಸಿಖ್ ಇವರೆಲ್ಲರನ್ನೂ ಅಳವಡಿಸಲಾಗಿದೆ. ಸೊ ಅದೇ ಮೀನಿಂಗ್ನ ನಾವಿಲ್ಲಿ ತಗೋಬೋದು. ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಕಮ್ಯುನಿಟಿಗಳಿಗೆ ಅವರ ಪದ್ಧತಿಗಳಿಗೆ ಸರಿ ಹೋಗುವ ಹಾಗೆ ಅವ್ರದ್ದೇ ಆದ ವೈಯಕ್ತಿಕವಾದ ಕಾನೂನುಗಳನ್ನ ಮಾಡಲಾಗಿದೆ. ಇಲ್ಲಿ ಹಿಂದೂ ಅನ್ನೋ ಪದ ಧರ್ಮವನ್ನು ಸೂಚಿಸಲ್ಲ. ಈ ಕಾನೂನಿನ ಪ್ರಕಾರ ಯಾವ ವ್ಯಕ್ತಿಗಳು ಅದರಡಿಗೆ ಬರ್ತಾರೆ ಅವ್ರನ್ನೆಲ್ಲ ಸೂಚಿಸುತ್ತೆ. ಹಿಂದೂ ಅವಿಭಾಜಿತ ಕುಟುಂಬ ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಲಾಸ್ ಆನ್ ಸಕ್ಸೆಷನ್, ಉತ್ತರಾಧಿಕಾರದ ಕಾನೂನಿನ ಬಗ್ಗೆ 2 ರೀತಿಯ ಸ್ಕೂಲ್ ಆಫ್ ಥಾಟ್ ಇದೆ. ಇಲ್ಲಿ ಸ್ಕೂಲ್ ಆಫ್ ಥಾಟ್ ಅಂದರೆ 2 ರೀತಿ ಚಿಂತನೆಗಳು ಭಾರತದಲ್ಲಿರುವಂಥದ್ದು. ಒಂದು ಮಿತಾಕ್ಷರ, ಇನ್ನೊಂದು ದಯಾಭಾಗ. ಈ ದಯಾಭಾಗ ಸ್ಕೂಲ್ ಆಫ್ ಥಾಟ್ ಬೆಂಗಾಲ್ ಹಾಗೂ ಅಸ್ಸಾಂ ಈ ಪ್ರದೇಶಗಳಲ್ಲಿತ್ತು. ಮಿಕ್ಕಿದ ಭಾರತದ ಬೇರೆ ಎಲ್ಲ ಪ್ರದೇಶಗಳಲ್ಲಿ ಮಿತಾಕ್ಷರ ಸ್ಕೂಲ್ ಆಫ್ ಥಾಟ್ ನಡೀತಾ ಇತ್ತು. ಈ ಮಿತಾಕ್ಷರದ ಕೆಳಗೆ ಮತ್ತೆ ಪ್ರದೇಶಗಳಲ್ಲಿ ವಿಸ್ತಾರವಾಗಿ ಬೇರೆ ಬೇರೆ ರೀತಿಯ ಸ್ಕೂಲ್ಸ್ ಬಂದಿದೆ. ದ್ರಾವಿಡ, ಬಾಂಬೆ, ಬನಾರಸ್, ಮಿಥಿಲಾ ಹೀಗೆ. ಮಿತಾಕ್ಷರ ಕೆಳಗೆ ಓನರ್ಶಿಪ್ ಬರ್ತಿಂದ ಬರುತ್ತೆ, ದಯಾಭಾಗದ ಕೆಳಗೆ ಡೆತ್ತಿಂದ ಬರುತ್ತೆ. ನಾವು ಸಂಕ್ಷಿಪ್ತವಾಗಿ ಇಷ್ಟು ಅರ್ಥ ಮಾಡ್ಕೊಳ್ಳೋಣ. ಮಿತಾಕ್ಷರದ ಕೆಳಗೆ ಅದು ಜನ್ಮದಿಂದ ಬರುವಂಥ ಹಕ್ಕು, ದಯಾಭಾಗದ ಕೆಳಗೆ ಒಬ್ಬರ ಸಾವಿನ ನಂತರ ಬರುವಂಥ ಹಕ್ಕು. ಒಟ್ಟಾರೆ ಮಿತಾಕ್ಷರ ಸ್ಕೂಲನ್ನ ನಾವು ಕನ್ಸರ್ವೇಟಿವ್ ಅಂತ ಕನ್ಕ್ಲೂಡ್ ಮಾಡ್ಬೋದು, ದಯಾಭಾಗನ ಲಿಬರಲ್ ಅಥವಾ ರಿಫಾರ್ಮೇಟಿವ್ ಅಂತ ನಾವು ಹೇಳ್ಬೋದು. 1956 ಭಾರತದ ಎಲ್ಲ ಪ್ರದೇಶಗಳಲ್ಲೂ ಏಕ ಪ್ರಕಾರದ ಕಾನೂನನ್ನು ಹಿಂದೂ ಸಕ್ಸೆಷನ್ ಆ್ಯಕ್ಟ್ 1956 ಕೆಳಗೆ ತರಲಾಯಿತು. ಈ ಆ್ಯಕ್ಟ್ನ ಕೆಳಗೆ ಭಾರತದೆಲ್ಲೆಡೆ ಯೂನಿಫಾರ್ಮ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಸಿಸ್ಟಮ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ಸಕ್ಸೆಷನ್ ಇದಕ್ಕೆ ಸಂಬಂಧಪಟ್ಟಂಥ ಕಾನೂನು ಬಂತು. ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಏನಾದ್ರು ವಿಲ್ ಬರೆದಿಟ್ಟು ಹೋಗಿದ್ರೆ ಅದ್ರ ಪ್ರಕಾರ ಯಾರಿಗೆ ಅವರ ಪ್ರಾಪರ್ಟಿ ಹೋಗಬೇಕು ಅದು ಅವರಿಗೆ ಹೋಗುತ್ತೆ. ಏನಾದ್ರು ವಿಲ್ ಬರ್ದಿಲ್ಲ ಅಂತ ಅಂದರೆ ಹಿಂದೂ ಸಕ್ಸೆಷನ್ ಆ್ಯಕ್ಟ್ನ ಪ್ರಕಾರ ಅವರ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟ್ ಆಗಬೇಕಾಗತ್ತೆ. ಯಾರ ಮಧ್ಯೆ ಹಂಚಿಕೆ ಆಗಬೇಕು ಅನ್ನೋದನ್ನು ಈ ಆ್ಯಕ್ಟ್ ಕೆಳಗೆ ಸ್ಪೆಸಿಫೈ ಮಾಡಲಾಗಿದೆ. ಮೊದಲಿಗೆ ಕ್ಲಾಸ್ 1 ಏರ್ಸ್ ಅಂದರೆ ಯಾರು ತಿರ್ಕೊಂಡಿದ್ದಾರೆ ಅವರ ಹೆಂಡತಿ ಇರ್ಬೋದು, ಅಮ್ಮ, ಮಗಳು, ಮಗ ಇವರೆಲ್ಲರೂ ಮೊದಲನೇ ಕ್ಯಾಟಗರಿಯಲ್ಲಿ ಬರ್ತಾರೆ. ಕ್ಲಾಸ್ 1 ಏರ್ಸ್ ಯಾರು ಇದ್ದಿದ್ದಲ್ಲಿ
ಕ್ಲಾಸ್ 2 ಏರ್ಸ್ ಅಂತ ಏನು ಇನ್ನೊಂದು ಕ್ಯಾಟಗರಿ ನೀಡಲಾಗಿದೆ ಅವರ ಮಧ್ಯ ಹಂಚಿಕೆ ಆಗುತ್ತೆ. 1956ನ ಹಿಂದೂ ಸಕ್ಸೆಷನ್ ಆ್ಯಕ್ಟ್ನ 2005 ಅಮೆಂಡ್ ಮಾಡಲಾಯಿತು. ಯಾವ ಯಾವ ವಿಷಯಗಳ ಬಗ್ಗೆ 2005 ತಿದ್ದುಪಡಿ ನಡೆದಿದೆ ಅನ್ನೋದನ್ನು ವಿವರವಾಗಿ ನೋಡೋಣ. 2005ನ ಅಮೆಂಡ್ಮೆಂಟ್ಗಿಂತ ಮುಂಚೆ ಆ್ಯಕ್ಟ್ನ ಸೆಕ್ಷನ್ 6 ಕೆಳಗೆ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಯಲ್ಲಿ ಮಗನಿಗೆ ಇಂಡಿಪೆಂಡೆಂಟ್ ಬರ್ತ್ ರೈಟ್ ಇದೆ, ಡಾಟರ್ ಕೋ ಪಾರ್ಸಿನರ್ ಅಲ್ಲ ಅಂತ ಹೇಳಲಾಗಿತ್ತು. 2005ನ ಅಮೆಂಡ್ಮೆಂಟ್ನ ನಂತರ ಮಗ ಆಗಲಿ ಅಥವಾ ಮಗಳಾಗಲಿ ಇಬ್ರಿಗೂ ಕೂಡ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಯಲ್ಲಿ ಜನ್ಮದಿಂದಲೇ ಹಕ್ಕುಗಳು ಹಾಗೂ ಹೊಣೆಗಾರಿಕೆಗಳು ಎರಡೂ ಕೂಡ ಇರುತ್ತೆ. ತಿದ್ದುಪಡಿಯ ಮುಂಚೆ ಅಗ್ರಿಕಲ್ಚರಲ್ ಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಏನಾದ್ರು ಪಾಲಾಗಬೇಕಿತ್ತು ಅಂದರೆ ಅದು ಆ ರಾಜ್ಯದ ಕಾನೂನಿನ ಪ್ರಕಾರ ಆಗಬೇಕಾಗ್ತಾ ಇತ್ತು. ಆದರೆ ತಿದ್ದುಪಡಿಯ ನಂತರ ಅದು ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಕೆಳಗೆ ಏನು ಕಾನೂನಿದೆ ಅದರ ಪ್ರಕಾರ ನಡೆಯುತ್ತೆ. ವಾಸಿಸುವ ಮನೆ ಪಾಲಾಗಬೇಕು ಅನ್ನೋ ಸಂದರ್ಭದಲ್ಲಿ ಮಗಳಿದ್ದು ಅವಳೇನಾದ್ರು ಅನ್ಮ್ಯಾರಿಡ್, ಡೆಸರ್ಟೆಡ್ ಆರ್ ವಿಡೋಡ್ ಅಂದರೆ ವಿಧವೆಯಾಗಿದ್ದು ಮದುವೆ ಆಗಿಲ್ಲ ಅಂತಂದರೆ ಅವಾಗ ಅವಳಿಗೆ ರೈಟ್ ಆಫ್ ರೆಸಿಡೆನ್ಸ್ ಸಿಗ್ತಾ ಇತ್ತು. ಆದರೆ 2005ನ ತಿದ್ದುಪಡಿಯ ನಂತರ ಅವಳು ಮತ್ತೆ ಮದುವೆ ಆಗಿದ್ರೂ ಕೂಡ ಮದುವೆ ಆಗಿರಲಿ ಆಗದೇ ಇರಲಿ ಎರಡೂ ಸಿಚುವೇಷನಲ್ಲಿ ಅವಳಿಗೂ ರೈಟ್ ಟು ರೆಸಿಡೆನ್ಸ್ ಕೊಡಲಾಗಿದೆ. ತಿದ್ದುಪಡಿಯ ಮುಂಚೆ ಏನಾದ್ರು ವಿಧವೆ ಆದ ನಂತರ ಮತ್ತೆ ಮದುವೆ ಆಗಿದ್ರೆ ಅವಳಿಗೆ ಆಸ್ತಿಯಲ್ಲಿ ಪಾಲು ಸಿಗ್ತಾ ಇರಲಿಲ್ಲ. ಆದರೆ ತಿದ್ದುಪಡಿಯ ನಂತರ ಮತ್ತೆ ಮದುವೆ ಆಗಿದ್ರೂ ಕೂಡ ಆಸ್ತಿಯಲ್ಲಿ ಪಾಲು ಸಿಗುತ್ತೆ. ಒಟ್ಟಾರೆ ಆನುವಂಶಿಕವಾಗಿ ಬರುವಂಥ ಆಸ್ತಿಯಲ್ಲಿ ಮಗ ಹಾಗೂ ಮಗಳು ಇಬ್ಬರಿಗೂ ಸಮಾನವಾದ ಹಕ್ಕಿದೆ. ಮಗಳ ಮರೈಟಲ್ ಸ್ಟೇಟಸ್ ಏನೇ ಆಗಿರಲಿ ಅಂದರೆ ಅವಳು ಮದುವೆ ಆಗಿರಲಿ, ವಿಚ್ಛೇದನ ಆಗಿರಲಿ, ಸೆಪ್ರೇಟ್ ಆಗಿರಲಿ, ಏನೇ ಸಿಚುವೇಶನ್ ಇದ್ದರೂ ಆ ಹಕ್ಕು ಬದಲಾವಣೆ ಆಗೋದಿಲ್ಲ. ಪಾಲಾಗ್ತಿರೋ ಆಸ್ತಿ ತಾಯಿ ಕಡೆದಾಗಿರ್ಬೋದು ಅಥವಾ ತಂದೆ ಕಡೆ ಆಗಿರ್ಬೋದು, ಎರಡರ ಮೇಲೂ ಇಬ್ಬರಿಗೂ ಅಂದರೆ ಮಗನಿಗೆ ಹಾಗೂ ಮಗಳಿಗೆ ಇಬ್ಬರಿಗೂ ಸಮಾನವಾದ ಹಕ್ಕಿರುತ್ತೆ. ಮಗನಿಂದ ಅಮ್ಮನಿಗೆ ಪಾಲಾಗ್ತಾ ಇರೋ ಸಂದರ್ಭದಲ್ಲಿ ಕೂಡ ಅಮ್ಮನ ಮೆರೈಟಲ್ ಸ್ಟೇಟಸ್ ಏನಿದೆ ಅದು ಏನಾಗಿದ್ರೂ ಕೂಡ ಅವಳ ಪಾಲು ಅವಳಿಗೆ ದೊರೆಯುತ್ತೆ. 2007ನಲ್ಲಿ ಪರ್ಚೂರಿ ಸಂಭಾಷುವ ರಾವ್ ಅಂಡ್ ಅದರ್ಸ್ ವರ್ಸಸ್ ಪರ್ಚೂರಿ ಶ್ರೀನಿವಾಸ್ ರಾವ್ ಅಂಡ್ ಅದರ್ಸ್ ಈ ಕೇಸ್ನಲ್ಲಿ ಜಡ್ಜ್ಮೆಂಟ್ ಕೊಡಲಾಯಿತು. ಏನಂತ ಅಂದರೆ ರೈಟ್ ಆಫ್ ಎ ಡಾಟರ್ ಆಸ್ ಕೋ ಪಾರ್ಸನರ್ ಇನ್ ಫ್ಯಾಮಿಲಿ ಪ್ರಾಪರ್ಟಿ ಅರೈಸಸ್ ಓನ್ಲಿ ಆಫ್ಟರ್ 2005 ಅಮೆಂಡ್ಮೆಂಟ್. ಅಂದರೆ 2005 ಏನು ತಿದ್ದುಪಡಿ ಆಯಿತು ಅದಾದ ನಂತರ ಈಕ್ವಲ್ ರೈಟ್ಸ್ ಏನು ಬಂದಿದೆ ಸನ್ ಮತ್ತು ಡಾಟರ್ಗೆ ಅದು ಲಾಗು ಆಗುತ್ತೆ ಅಂತ ಹೇಳಲಾಯಿತು. ಹಾಗಾಗಿ ಆಸ್ತಿಯಲ್ಲಿ ಸಮಪಾಲು ಬೇಕು ಅಂತ ಕೇಸ್ ಫೈಲ್ ಮಾಡಿದಂಥ ಹೆಣ್ಮಕ್ಳು 2005ಗಿಂತ ಮುಂಚೆ ಜನ್ಮ ಆಗಿದ್ರೆ ಅವರಿಗೆ ಇದ್ರ ಕೆಳಗೆ ಪಾಲು ಸಿಗೋದಿಲ್ಲ ಅಂತ ಅವರ ಪ್ಲೀಗಳನ್ನ ಡಿಸ್ಮಿಸ್ ಮಾಡಲಾಗಿತ್ತು. ನಂತರ 2015ನ ಪ್ರಕಾಶ್ ವರ್ಸಸ್ ಫುಲಾವತಿ ಕೇಸಲ್ಲಿ ಡೆಲ್ಲಿ ಹೈಕೋರ್ಟ್ ಒಂದು ವರ್ಡಿಕ್ಟ್ನ ನೀಡಿತು. ಸೆಪ್ಟೆಂಬರ್ 9, 2005 ಅಂದರೆ ಯಾವಾಗ ಅಮೆಂಡ್ಮೆಂಟ್ ನಡೀತು ಆ ಸಮಯದಲ್ಲಿ ಯಾರ್ದು ಆಸ್ತಿ ಪಾಲಾಗಬೇಕು ಅವರು ಬದುಕಿದ್ರೆ ಅವರ ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲು ನೀಡಲಾಗುತ್ತೆ. ಅಂದರೆ ಹೆಣ್ಮಕ್ಳಿಗೆ ಏನು ತಿದ್ದುಪಡಿ ನಡೀತು 2005 ಅಮೆಂಡ್ಮೆಂಟಲ್ಲಿ ಅದರ ಪ್ರಕಾರ ಆಸ್ತಿಯಲ್ಲಿ ಪಾಲಾಗುತ್ತೆ ಅಂತ ಹೇಳಲಾಯಿತು. ಅಂದರೆ 2005 ಅಮೆಂಡ್ಮೆಂಟ್ ನಡೆದಾಗ ಯಾರ್ದಾರು ತಂದೆ ತೀರ್ಕೊಂಡಿದ್ರೆ ಅಂಥ ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಪಾಲು ಸಿಗೋದಿಲ್ಲ ಈ ವರ್ಡಿಕ್ಟ್ನ ಪ್ರಕಾರ. ಆದರೆ 2018ನ ದಾನಮ್ಮ ವರ್ಸಸ್ ಅಮರ್ ಸಿಂಗ್ ಇನ್ನೊಂದು ಜಡ್ಜ್ಮೆಂಟಲ್ಲಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇಬ್ಬರಿಗೂ ಸಮಾನವಾದ ಹಕ್ಕನ್ನು ಕೊಡಬೇಕು ಅಂತ ಕೋರ್ಟ್ ವರ್ಡಿಕ್ಟ್ ಕೊಡುತ್ತೆ. ಹಾಗಾಗಿ ಈ ಎರಡು ವರ್ಡಿಕ್ಟ್ಗಳ ಮಧ್ಯೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ಇದರ ಬಗ್ಗೆ ಕ್ಲಾರಿಟಿಗೋಸ್ಕರ 2018ನಲ್ಲಿ ಸುಪ್ರೀಂ ಕೋರ್ಟ್ನ ಒಂದು 3 ಜಡ್ಜ್ ಬೆಂಚ್ಗೆ ಇದನ್ನು ವಹಿಸಲಾಯಿತು. ಈಗ ಬಂದಿರುವ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ನಲ್ಲಿ 2015 ಡಿಸಿಷನ್ನ ಓವರ್ ರೂಲ್ ಮಾಡಿದ್ದಾರೆ. ಸೆಪ್ಟೆಂಬರ್ 9, 2005 ಯಾವಾಗ ಅಮೆಂಡ್ಮೆಂಟ್ ನಡೀತು ಆವಾಗ ತಂದೆ ಬದುಕಿರಲಿ ಅಥವಾ ಮರಣ ಹೊಂದಿರಲಿ, ಮಗಳ ಜನ್ಮ ಆಗಿರಲಿ ಅಥವಾ ಅದಾದಮೇಲೆ ಆಗಿರಲಿ, ಯಾವುದೇ ಕಾರಣದಲ್ಲೂ ಮಗ ಅಥವಾ ಮಗಳು ಇಬ್ರಿಗೂ ಕೂಡ ಸಮಾನವಾದ ಆಸ್ತಿಯಲ್ಲಿ ಪಾಲನ್ನು ಕೊಡಬೇಕು ಅಂತ ಹೇಳಲಾಗಿದೆ. ಹೆಣ್ಮಕ್ಳಿಗೆ ಹಾಗೂ ಗಂಡು ಮಕ್ಕಳಿಗೆ ಇಬ್ರಿಗೂ ಸಮಾನವಾದ ಪಾಲು ಸಿಗಬೇಕು ಅನ್ನೋದು ಅವರ ಜನ್ಮದಿಂದ ಬರುವಂಥದ್ದು. ಹಾಗಾಗಿ ಯಾರು ಯಾವಾಗ ಜನ್ಮ ತಗೋತಾರೆ ಅಥವಾ ಅವರ ತಂದೆ ಅಥವಾ ತಾಯಿ ತೀರ್ಕೊಂಡಿರ್ತಾರೆ ಅದರ ಮೇಲೆ ಈ ಹಕ್ಕು ಡಿಪೆಂಡೆಂಟ್ ಆಗಿಲ್ಲ. ಆದ್ದರಿಂದ ಡಾಟರ್ಸ್ ಹ್ಯಾವ್ ಎನ್ ಈಕ್ವಲ್ ಬರ್ತ್ ರೈಟ್ ವಿತ್ ಸನ್ಸ್ ಟು ಇನ್ಹೆರೆಂಟ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಪ್ರಾಪರ್ಟಿ ವಿತ್ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್. ಇದು ನೀವು ಎಕ್ಸಾಮ್ಗೆ ಜ್ಞಾಪಕ ಇಟ್ಕೋಬೇಕಾಗಿರುವಂಥದ್ದು. ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಂದರೆ ಕಾನೂನು ಯಾವಾಗ ಆಗುತ್ತೆ ಅದರ ಹಿಂದಿನ ಸಮಯ ಹಾಗೂ ಮುಂದಿನ ಸಮಯ ಎಲ್ಲ ಸಮಯಕ್ಕೂ ಕೂಡ ಲಾಗು ಆಗೋ ಅಂಥ ಕಾನೂನು ಅಂತ ಅರ್ಥ. ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಂದರೆ 2005 ತಿದ್ದುಪಡಿ ಏನು ನಡೀತು ಅದರಲ್ಲಿ ಏನು ಬದಲಾವಣೆಗಳನ್ನ ಮಾಡಲಾಯಿತು ಆ ಎಲ್ಲ ಬದಲಾವಣೆಗಳು ಅದರ ಮುಂಚೆ ಯಾರು ಜನ್ಮ ತಗೊಂಡಿದ್ರು ಅದಾದಮೇಲೆ ಯಾರು ಜನ್ಮ ತಗೊಂಡಿದ್ರು ಎಲ್ಲರಿಗೂ ಕೂಡ ಲಾಗು ಆಗುವಂಥದ್ದು.
ಸುಪ್ರೀಂ ಕೋರ್ಟ್ ರೂಲಿಂಗ್ ಆನ್ ಡಾಟರ್ಸ್ ರೈಟ್ಸ್ ಎ ವೇಕಪ್ ಕಾಲ್ ಟು ಫ್ಯಾಮಿಲಿ ಬಿಸ್ನೆಸಸ್. ಇದು ನಿಮ್ಮ ಬಿಸ್ನೆಸ್ ಪೇಜ್ 13 ಬ್ಯಾಂಗ್ಳೂರ್ ಎಡಿಷನಲ್ಲಿ ಬಂದಿರುವಂಥ ಆರ್ಟಿಕಲ್. ಇದು ಕೂಡ ಏನು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದೆ. ಹಿಂದೂ ಸಕ್ಸೆಷನ್ ಆ್ಯಕ್ಟ್ನ ತಿದ್ದುಪಡಿಯ ನಂತರ ಹಲವಾರು ಫ್ಯಾಮಿಲಿ ಬಿಸ್ನೆಸ್ಗಳಲ್ಲಿ ಹೆಣ್ಮಕ್ಳಿಗೆ ಹಾಗೂ ಗಂಡು ಮಕ್ಕಳಿಗೆ ಇಬ್ಬರಿಗೂ ಕೂಡ ಆನ್ಸಿಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಸಮಾನವಾದ ಹಕ್ಕನ್ನು ನೈಜವಾಗಿ ನೀಡಲಾಗಿತ್ತು. ಆದರೆ ಕೆಲವೊಂದು ಫ್ಯಾಮಿಲಿ ಬಿಸ್ನೆಸ್ಗಳಲ್ಲಿ ಅದು ಇನ್ನೂ ನಡೆದಿಲ್ಲ. ಉದಾಹರಣೆಗೆ ಅಂಬಾಡಿ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್, ಈ ಕಂಪನಿಯಲ್ಲಿ ತಂದೆಯ ಮರಣದ ನಂತರ ಅರುಣಾಚಲಂ ಅನ್ನೋರು ಈಕ್ವಲ್ ಆಪರ್ಚುನಿಟಿ ಕೊಡಬೇಕು ಅವ್ರಿಗೆ ಬೋರ್ಡ್ ಮೆಂಬರ್ ಆಗಿ ಅನ್ನೋ ಕಾರಣದಿಂದ ಹೋರಾಡ್ತಾ ಇದ್ದಾರೆ. ಇಂತಹ ಹಲವಾರು ಕೇಸ್ಗಳಿಗೆ ಈಗ ಬಂದಿರುವ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ನಿಂದಾಗಿ ನ್ಯಾಯ ದೊರಕತ್ತೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ನಿಮಗೆ ಕೋ-ಪಾರ್ಸಿನರ್ ಇಂಥ ಟರ್ಮ್ಸ್ ಬಗ್ಗೆ ಕ್ಲಾರಿಟಿಯಾಗಿ ಗೊತ್ತಿರಬೇಕು. ಹಿಂದೂ ಸಕ್ಸೆಷನ್ ಆ್ಯಕ್ಟ್ 2005 ಅಮೆಂಡ್ಮೆಂಟ್ ಕೆಳಗೆ ಏನೇನು ತಿದ್ದುಪಡಿ ಆಯಿತು, ಬದಲಾವಣೆಗಳಾಯಿತು, ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ತಿಳಿದಿರಬೇಕು. ಜೊತೆಗೆ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಈ ಟರ್ಮ್ನ ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಮುಂದಿನ ಆರ್ಟಿಕಲ್ ಫ್ರಮ್ ಲಾಕರ್ ರೂಮ್ಸ್ ಟು ಕ್ಲಾಸ್ ರೂಮ್ಸ್. ಇದು ಕೂಡ ಜೆಂಡರ್ ಇಶ್ಯೂಸ್ಗೆ ಸಂಬಂಧಪಟ್ಟಿದ್ದು. ನಿಮ್ಮ ಎಡಿಟೋರಿಯಲ್ ಪೇಜ್ ನಂಬರ್ 7 ನೀವು ಇದನ್ನು ನೋಡ್ಬೋದು. ನಿಮ್ಮ UPSC ಸಿಲೆಬಸ್ನ ಜನರಲ್ ಸ್ಟಡೀಸ್ ಪೇಪರ್ 2 ಇಶ್ಯೂಸ್ ರಿಲೇಟೆಡ್ ಟು ವಿಮೆನ್, ರೋಲ್ ಆಫ್ ವಿಮೆನ್, ಸೋಷಿಯಲ್ ಎಂಪವರ್ಮೆಂಟ್ ಇದಕ್ಕೆಲ್ಲ ಸಂಬಂಧಪಟ್ಟಿರುವಂಥ ಆರ್ಟಿಕಲ್ ಇದು. ಹಾಗೂ ನಿಮ್ಮ ಪೇಪರ್ 1 ಎಸ್ಸೆಗೆ ಸಂಬಂಧಪಟ್ಟಂತೆ ಕೂಡ ಇಂಪಾರ್ಟೆಂಟ್ ಆರ್ಟಿಕಲ್ ಇದು. ನಿಮ್ಮ KPSC ಮತ್ತು UPSC ಎರಡೂ ಎಸ್ಸೆ ಸಿಲೆಬಸ್ಗಳಲ್ಲಿ ಸೋಷಿಯಲ್ ಮೀಡಿಯಾ, ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಇಲ್ಲ ಈಗ ಇರುವಂಥ ಕೋವಿಡ್ ಪ್ಯಾಂಡಮಿಕ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಸ್ಸೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಇದೆಲ್ಲದರ ದೃಷ್ಟಿಯಿಂದ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಆಗಿದೆ. ಈ ಕೋವಿಡ್ ಸಾಂಕ್ರಾಮಿಕದಿಂದ ಸಮಾಜದ ಮೇಲೆ ಹಲವಾರು ರೀತಿಯಲ್ಲಿ ಪರಿಣಾಮ ಬೀಳ್ತಾ ಇದೆ. ಒಂದು ಕಡೆ ಜನರು ಅವರ ಕೆಲಸವನ್ನು ಕಳ್ಕೊತಾ ಇದ್ದಾರೆ, ಅವರ ಸಂಬಳ ಕಮ್ಮಿ ಆಗ್ತಾ ಇದೆ. ಇನ್ನೊಂದು ಕಡೆ ಮನೆಯಲ್ಲಿ ಖರ್ಚು ನಡೀತಾ ಇದೆ, ಮಕ್ಕಳು ಓದೋದು, ಆ ಥರ ಹಲವಾರು ರೀತಿಯ ರೆಸ್ಪಾನ್ಸಿಬಿಲಿಟಿ ಇದೆ, ಆರ್ಥಿಕ ಬಿಕ್ಕಟ್ಟಾಗ್ತಾ ಇದೆ. ಇನ್ನೊಂದು ಕಡೆ ಲಾಕ್ಡೌನ್ ನಂತರ ಓಡಾಟ ಕಮ್ಮಿ ಮಾಡಬೇಕು ಅನ್ನೋ ಕಾರಣದಿಂದ ಜನರು ಮನೆಯಲ್ಲೇ ಸೀಮಿತವಾಗಿದ್ದಾರೆ. ಇದರಿಂದ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಎಸ್ಪೆಷಲಿ ಹೆಣ್ಮಕ್ಳ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸಸ್ ಹಾಗೂ ಸೈಬರ್ ಕ್ರೈಮ್ಸ್ ಇದು ತುಂಬ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಅಡ್ರೆಸ್ ಮಾಡ್ತಾ ಇದ್ದಾರೆ. ಮಾರ್ಚ್ 23 ಯಾವಾಗ ಲಾಕ್ಡೌನ್ ಆರಂಭ ಆಯಿತು, ಏಪ್ರಿಲ್ 16 ಈ ಅವಧಿಯ ಮಧ್ಯದಲ್ಲಿ ಎಷ್ಟು ಕೇಸಸ್ ಬಂದಿದೆ ಅಂತ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಇಲ್ಲಿ ಅಂಕಿಅಂಶಗಳನ್ನ ನೀಡ್ತಾ ಇದೆ. ಲಾಕ್ಡೌನ್ ಆದ ಹಿಂದಿನ ಅವಧಿ ಹಾಗೂ ಮುಂದಿನ ಅವಧಿ ಇವೆರಡನ್ನೂ ಕಂಪೇರ್ ಮಾಡಿದರೆ ಹಿಂದಿನ ಅವಧಿಯಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ 123 ಕೇಸ್ ಆದರೆ ನೆಕ್ಸ್ಟ್ ಲಾಕ್ಡೌನ್ನ ನಂತರ ಒಂದೇ ತಿಂಗಳಲ್ಲಿ 239 ಕೇಸಸ್ನ ಇಲ್ಲಿ ನೋಡ್ಬೋದು. ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಇದನ್ನು ವೈಲೇಷನ್ ಆಗಿರೋದ್ರಲ್ಲಿ ಹಿಂದಿನ ಸಮಯದಲ್ಲಿ 117 ಆದರೆ ಲಾಕ್ಡೌನಲ್ಲಿ 166ಗೆ ಜಾಸ್ತಿ ಆಗಿದೆ. ಸೈಬರ್ ಕ್ರೈಮ್ಗೆ ರಿಲೇಟೆಡ್ ಕೇಸಸ್ ಅದರ ಹಿಂದಿನ ಟೈಮಲ್ಲಿ 20 ಆಗಿದ್ರೆ ಲಾಕ್ಡೌನ್ನ ನಂತರ 33 ಆಗಿದೆ. ಅಟೆಂಪ್ಟ್ ಟು ರೇಪ್ ಈ ಕೇಸಸಲ್ಲಿ ಕೂಡ ನೀವು ರೈಸ್ನ ನೋಡ್ಬೋದು. ಬೇರೆ ವಿಮೆನ್ ರಿಲೇಟೆಡ್ ಕ್ರೈಮ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಲಾಕ್ಡೌನ್ನ ಹಿಂದೆ 86 ಕಂಪ್ಲೇಂಟ್ಸ್ ಅದೇ ಅವಧಿಯಲ್ಲಿ ಬಂದಿದ್ರೆ ನಂತರ 101 ಕಂಪ್ಲೇಂಟ್ಸ್ನ ನೀವು ನೋಡ್ಬೋದು. ಟೋಟಲ್ ಆಗಿ ಹಿಂದಿನ ಅವಧಿಯಲ್ಲಿ 396 ಇದ್ದರೆ ಲಾಕ್ಡೌನ್ನ ನಂತರ ಅದೇ ಅವಧಿಯಲ್ಲಿ 587 ಕೇಸಸ್ ಕಂಪ್ಲೇಂಟ್ಸ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನಲ್ಲಿ ಸಿಕ್ಕಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ UNFPA ಇದರ ಅಂಕಿಅಂಶ ಪ್ರಕಾರ ಲಾಕ್ಡೌನ್ನ ಕೆಳಗೆ 3 ತಿಂಗಳ ಎಕ್ಸ್ಟೆನ್ಷನ್ ಆದರೆ ಅದರ ಕೆಳಗೆ ಜಾಗತಿಕವಾಗಿ 15 ಮಿಲಿಯನ್ ಅಷ್ಟು ಡೊಮೆಸ್ಟಿಕ್ ವೈಲೆನ್ಸ್ ಕೇಸಸ್ ರೈಸ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ಕೇಸಸ್ ಜಾಸ್ತಿ ಆಗೋಕ್ಕೆ ಕಾರಣಗಳೇನು? ಒಂದು ಮೇಜರ್ ಫೈನಾನ್ಷಿಯಲ್ ಕ್ರಂಚ್ ಅಂದರೆ ಆರ್ಥಿಕ ಬಿಕ್ಕಟ್ಟು, ಅದರಿಂದ ಏನು ಅನಿಶ್ಚಿತತೆ ಬರುತ್ತೆ, ಮುಂದೆ ಏನಾಗುತ್ತೆ ಅನ್ನೋ ಚಿಂತೆ ಏನಿದೆ ಅದರಿಂದ ಆತಂಕ ಆಗುವಂಥದ್ದು, ಇದೆಲ್ಲ ಅವರ ಪಾರ್ಟ್ನರ್ ಮೇಲೆ ತೋರಿಸುವಂಥದ್ದು. ಹಾಗೆ ಆದ ಸಮಯದಲ್ಲೂ ಕೂಡ ಅದಕ್ಕೆ ರಿಯಾಕ್ಷನ್ ಆಗಿ ಏನೂ ಮಾಡೋಕ್ಕಾಗದೇ ಇರೋವಂಥದ್ದು, ಲಾಕ್ಡೌನ್ನಿಂದಾಗಿ ಮನೆಯಿಂದ ಹೊರಗೆ ಹೋಗೋಕ್ಕಾಗದೇ ಇರೋವಂಥದ್ದು, ಯಾರಿಂದನೂ ರಕ್ಷಣೆ ಪಡೆಯೋಕ್ಕಾಗದೇ ಇರೋವಂಥದ್ದು. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ 42% ಆಫ್ ಇಂಡಿಯನ್ ಮೆನ್ ಸಿ ನೋ ರಾಂಗ್ ಇನ್ ಹಿಟ್ಟಿಂಗ್ ದೇರ್ ವೈಫ್ಸ್. ಅಂದರೆ ಭಾರತೀಯ ಪುರುಷರಲ್ಲಿ 42% ಅಷ್ಟು ಜನ ಅವರ ಹೆಂಡತಿಯನ್ನು ಹೊಡೆಯೋದ್ರಲ್ಲಿ ಏನೂ ತಪ್ಪನ್ನು ಕಾಣೋದಿಲ್ಲ. ಹೀಗಿರಬೇಕಾದ್ರೆ ಒಂದು ಕಡೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸಸ್ ಜಾಸ್ತಿ ಆಗ್ತದೆ, ಇನ್ನೊಂದು ಕಡೆ ಜನರು ಮನೆಯಲ್ಲೇ ಇರಬೇಕಾದ್ರಿಂದ ಸೋಷಿಯಲ್ ಮೀಡಿಯಾ ಯೂಸ್ ಜಾಸ್ತಿ ಆಗಿ ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ, ಎಸ್ಪೆಷಲಿ ವಿಮೆನ್ ರಿಲೇಟೆಡ್ ಕ್ರೈಮ್ಸ್. ಇದನ್ನು ಅಡ್ರೆಸ್ ಮಾಡ್ತಾ ಯುನೆಸ್ಕೋ, ಯುನಿಸೆಫ್, UN ವಿಮೆನ್, UNFPA, ಸೌತ್ ಏಷ್ಯಾ ಫೌಂಡೇಶನ್ ಇವರೆಲ್ಲ ಸೇರಿ ನಂದಿತಾ ದಾಸ್ನ ಇದಕ್ಕೆ ಸಂಬಂಧಿತ ಒಂದು ಶಾರ್ಟ್ ಫಿಲ್ಮ್ನ ಸಪೋರ್ಟ್ ಮಾಡಿದ್ದಾರೆ. ನಾವೀಗ ತಾನೇ ನೋಡಿದ್ವಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ಇಂಡಿಯನ್ ಮೆನ್ನಲ್ಲಿ 42% ಜನ
ತಮ್ಮ ಹೆಂಡತಿಯರನ್ನು ಹೊಡೆಯೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಅದೇ ನಿಮಗೆ ಬೆರಗು ಮೂಡಿಸಿದ್ರೆ 52% ಆಫ್ ಇಂಡಿಯನ್ ವಿಮೆನ್ ಥಿಂಕ್ ದಟ್ ಇಟ್ ಈಸ್ ಓಕೆ ಫಾರ್ ದೇರ್ ಹಸ್ಬೆಂಡ್ಸ್ ಟು ಬಿಟ್ ದೆಮ್. ಅದೇ ಸರ್ವೆ ಪ್ರಕಾರ 52% ಅಷ್ಟು ಭಾರತೀಯ ಮಹಿಳೆಯರು ಅವರ ಗಂಡಂದರು ಅವ್ರನ್ನ ಹೊಡೆಯೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ಈ ಸಮಸ್ಯೆ ಕೇವಲ ಪರಿಸ್ಥಿತಿಯಿಂದಲ್ಲ, ಮನಸ್ಥಿತಿಯಿಂದ ಕೂಡ ಬಂದಿರುವಂಥದ್ದು. ಹಾಗಾಗಿ ಜೆಂಡರ್ ಸೆನ್ಸಿಟೈಸೇಷನ್, ಲಿಂಗ ಸಂವೇದನೆ ಈ ಸಮಯದಲ್ಲಿ ತುಂಬ ಮುಖ್ಯವಾಗಿ ನಾವು ಆರಂಭ ಮಾಡಬೇಕಾಗಿರುವಂಥ ಕಾರ್ಯ. ಜೆಂಡರ್ ಸೆನ್ಸಿಟೈಸೇಷನ್ ಅಂದರೆ ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಬೈ ರೈಸಿಂಗ್ ಅವೇರ್ನೆಸ್ ಅಬೌಟ್ ಜೆಂಡರ್ ಈಕ್ವಾಲಿಟಿ. ಲಿಂಗ ಸಮಾನತೆ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಜನರ ಮನಸ್ಥಿತಿಯಲ್ಲಿ, ವರ್ತನೆಗಳಲ್ಲಿ ಬದಲಾವಣೆ ತರೋದನ್ನು ಲಿಂಗ ಸಂವೇದನೆ ಅಂತ ಕರೀತಾರೆ. ಈ ಕೆಲಸವನ್ನು ಸಣ್ಣ ವಯಸ್ಸಿನಿಂದನೇ ಆರಂಭ ಮಾಡಬೇಕಾಗತ್ತೆ. ಯುವ ಮನಸ್ಸು ತುಂಬ ಮೆದುವಾಗಿರುತ್ತೆ, ತುಂಬ ನಿರ್ಣಾಯಕವಾದಂಥ ಇಂಪಾರ್ಟೆಂಟ್ ಆಗಿರುವಂಥ ವಯಸ್ಸದು. ಆ ವಯಸ್ಸಿನಲ್ಲಿ ಏನಾದ್ರು ಹೇಳ್ಕೊಡೋದ್ರಿಂದ ಪಾಸಿಟಿವ್ ಮೈಂಡ್ಸೆಟ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅವರ ವರ್ತನೆಗಳಲ್ಲಿ ಚೇಂಜಸ್ ತರೋಕ್ಕೆ ಸಾಧ್ಯವಾಗುತ್ತೆ. ಆ ಚೇಂಜಸ್ ಅವರ ಜೀವನದ ಉದ್ದಕ್ಕೂ ಕೂಡ ಮುಂದುವರಿಯುತ್ತೆ. ಈ ವಯಸ್ಸಿನವ್ರನ್ನ ಟಾರ್ಗೆಟ್ ಮಾಡ್ತಾ ಯುನೆಸ್ಕೋ ಸೇಫ್ ಆನ್ಲೈನ್ ಲರ್ನಿಂಗ್ ಇನ್ ಟೈಮ್ಸ್ ಆಫ್ ಕೋವಿಡ್-19 ಈ ಥರದ ಒಂದು ಡಾಕ್ಯುಮೆಂಟ್ NCERT ಜೊತೆಗೆ ಸೇರಿ ರಿಲೀಸ್ ಮಾಡಿದೆ. ಸೇಫ್ ಡಿಜಿಟಲ್ ಸ್ಪೇಸಸ್ ಅಡ್ರೆಸ್ಸಿಂಗ್ ನುವಾನ್ಸಸ್ ಆಫ್ ಪ್ರೈವಸಿ. ಈ ಆನ್ಲೈನ್ ಯುಗದಲ್ಲಿ ಎಸ್ಪೆಷಲಿ ಈ ವಯಸ್ಸಿನವರು ಜಾಸ್ತಿ ಯೂಸ್ ಮಾಡ್ತಿರೋದ್ರಿಂದ ಅವರಿಗೆ ಈ ಡಿಜಿಟಲ್ ಸ್ಪೇಸ್ ಏನಿದೆ, ಇಂಟರ್ನೆಟ್ಟಲ್ಲಿ ಸೇಫ್ ಆಗಿರಬೇಕು ಅಂದರೆ ಏನಿರಬೇಕು, ಒಬ್ಬರು ಪ್ರೈವಸಿ ಅಂದರೆ ಅದಕ್ಕೆ ಹೇಗೆ ರೆಸ್ಪೆಕ್ಟ್ ಮಾಡಬೇಕು, ಅವ್ರದ್ದು ಲಿಮಿಟೇಷನ್ ಏನಿರುತ್ತೆ, ಹೇಗೆ ಕ್ರೈಮ್ಸ್ ನಡೆಸಬಾರ್ದು, ಸಪೋರ್ಟ್ ಮಾಡಬಾರ್ದು, ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಈ ಡಾಕ್ಯುಮೆಂಟ್ ಕೊಡಲಾಗಿದೆ. ಈ ಡಾಕ್ಯುಮೆಂಟ್ನ ಸೈಬರ್ ಬುಲ್ಲಿಯಿಂಗ್ ಇದಕ್ಕೆ ಸಂಬಂಧಪಟ್ಟಂತೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡಲಾಗಿದೆ. ಸೈಬರ್ ಬುಲ್ಲಿಯಿಂಗ್ ಅಂದರೆ ಆನ್ಲೈನ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಉಪಯೋಗಿಸಿ ಯಾರು ಒಬ್ಬರನ್ನ ಹೆದರಿಸುವಂಥದ್ದು, ಅವ್ರಿಗೆ ಇಂಟಿಮಿಡೇಟ್ ಮಾಡುವಂಥದ್ದು, ಇದನ್ನು ಸೈಬರ್ ಬುಲ್ಲಿಯಿಂಗ್ ಅಂತ ಕರೀತಾರೆ. ಯುನೆಸ್ಕೋದ ಪಾರ್ಟ್ನರ್ ಆಗಿರುವಂಥ ಈಕ್ವಲ್ ಕಮ್ಯುನಿಟಿ ಫೌಂಡೇಶನ್ ಇವರು ಆ್ಯಕ್ಷನ್ ಫಾರ್ ಈಕ್ವಾಲಿಟಿ ಅಂತ ಒಂದು ಪ್ರೋಗ್ರಾಮ್ನ ನಡೆಸ್ತಾ ಇದ್ದಾರೆ. ಇದರ ಕೆಳಗೆ ಎಜುಕೇಟರ್ಸ್ ಅಂದರೆ ಶಿಕ್ಷಣ ತಜ್ಞರನ್ನು ತಯಾರು ಮಾಡ್ತಾ ಇದ್ದಾರೆ. ಯಾಕೆ? ಹುಡುಗರಿಗೆ ಲಿಂಗ ಸಮಾನತೆ ಬಗ್ಗೆ ಶಿಕ್ಷಣದ ಮೂಲಕ ಹೇಳ್ಕೊಡೋದಕ್ಕೆ. ಸಮಾಜದಲ್ಲಿ ಏನೇನು ನಡೀತಾ ಇರುತ್ತೆ, ಆ ಡಿಸ್ಕ್ರಿಮಿನೇಷನ್ಗಳನ್ನ, ವೈಲೆನ್ಸ್ಗಳನ್ನ ಪ್ರಶ್ನೆ ಮಾಡೋದ್ರಿಂದ ಯಾಕೆ, ಏನು, ಇದ್ರ ಬಗ್ಗೆ ಶಿಕ್ಷಣ ಅವ್ರಿಗೆ ನೀಡೋದ್ರಿಂದ ಅವರ ವರ್ತನೆಯಲ್ಲಿ ಬದಲಾವಣೆಗಳನ್ನ ತರ್ಬೋದು. ಅದರಿಂದ ಒಂದು ಕಮ್ಯುನಿಟಿಯಲ್ಲೇ, ಸಮುದಾಯದೊಳಗೇನೆ ನಾವು ಬದಲಾವಣೆಯನ್ನು ತರ್ಬೋದು ಶಿಕ್ಷಣದ ಮೂಲಕ. ಈ ಗುರಿಯಿಂದ ಆ್ಯಕ್ಷನ್ ಫಾರ್ ಈಕ್ವಾಲಿಟಿ ಕೆಲಸ ಮಾಡ್ತಾ ಇದೆ. ಹೊಸದಾಗಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ತರಲಾಗ್ತಾ ಇದೆ. ನಮ್ಮ ಹೊಸ ಶೈಕ್ಷಣಿಕ ನೀತಿಯ ಕೆಳಗೆ ಜೆಂಡರ್ ಬೇಸ್ಡ್ ಪ್ರೋಗ್ರಾಮ್ಸ್ ಹಾಗೂ ಕರಿಕ್ಯುಲಮ್ ಇದನ್ನು ನಾವು ಇನ್ಕ್ಲೂಡ್ ಮಾಡೋದ್ರಿಂದ ಏನು ಲಾಕರ್ ರೂಮ್ಗಳಲ್ಲಿ ಸಣ್ಣದಾಗಿ ಮಾತು ನಡೆಯುತ್ತೆ ಅದನ್ನು ಹೊರಗಡೆ ತಂದು ಆರೋಗ್ಯಕರವಾದ ಚರ್ಚೆಗೆ ನಾವು ಬದಲಾವಣೆ ಮಾಡ್ಬೋದು. ಹಾಗೆ ಶಿಕ್ಷಣ ನಡೀತಾ ಇರಬೇಕಾದ್ರೆ ಆ ಹಂತದಲ್ಲೇ ಹುಡುಗರಿಗೆ ಹಾಗೂ ಹುಡುಗಿಯರಿಗೆ ಇಬ್ರಿಗೂ ಸೇರಿ ಮಕ್ಕಳಿಗೆ ನಾವು ಜೆಂಡರ್ ಬೇಸ್ಡ್ ವೈಲೆನ್ಸ್, ಡಿಸ್ಕ್ರಿಮಿನೇಷನ್ ಇದ್ರ ಬಗ್ಗೆ ಅವೇರ್ನೆಸ್ ತರೋ ಮೂಲಕ ಜೆಂಡರ್ ಸೆನ್ಸಿಟೈಸ್ ಮಾಡ್ಬೋದು, ಲಿಂಗ ಸಂವೇದನೆಯನ್ನು ಅವ್ರನ್ನಲ್ಲಿ ತರ್ಬೋದು. ಆ ಹಂತದಲ್ಲೇ ಅವ್ರಿಗೆ ಲಿಂಗ ಸಮಾನತೆ ಬಗ್ಗೆ ಅರಿವು ಮೂಡಿಸಿದಾಗ ಜೀವನದುದ್ದಕ್ಕೂ ಅದು ಮುಂದುವರಿಯುತ್ತೆ. ಆ್ಯಸ್ ಎ ಕಮ್ಯುನಿಟಿ ದೇಶದಲ್ಲೇ ಲಿಂಗ ಸಮಾನತೆ ಕಡೆ ನಾವು ನಡೆದಾಗೆ ಆಗುತ್ತೆ. ಇದು ಈ ಆರ್ಟಿಕಲ್ನ ಸಾರಾಂಶ. ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಜೆಂಡರ್ ಬೇಸ್ಡ್ ಇಶ್ಯೂಸ್ ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಟರ್ಮ್ಸ್ನ ನಾವು ಸ್ವಲ್ಪ ಸ್ಪಷ್ಟವಾಗಿ ನೋಡೋಣ. ನೀವು ಎಕ್ಸಾಮ್ಸಲ್ಲಿ ಆನ್ಸರ್ ಮಾಡಬೇಕಾದ್ರೆ ಕೇವಲ ಲಿಂಗ ಸಮಾನತೆ ಅಂತ ಮೆನ್ಷನ್ ಮಾಡೋದ್ರಿಂದ ಸಾಕಾಗೋದಿಲ್ಲ, ಅದರ ಕೆಳಗೆ ಏನೇನಿದೆ ಅಂತ ನಿಮಗೆ ವಿವರವಾಗಿ ಗೊತ್ತಿರಬೇಕು. ಹಾಗಾದರೆ ಈ ಲಿಂಗ ಸಮಾನತೆನ ಹೇಗೆ ಡಿಫೈನ್ ಮಾಡೋಕ್ಕಾಗುತ್ತೆ? ಅದಕ್ಕೋಸ್ಕರ ನಾವು UNDPಯ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ನ ನೋಡೋಣ. ಇದರ ಕೆಳಗೆ ಮಹಿಳೆಯರ ರಿಪ್ರೊಡಕ್ಟಿವ್ ಹೆಲ್ತ್, ಅವರ ಶಿಕ್ಷಣ, ಅವರ ಪಾರ್ಲಿಮೆಂಟ್ರಿ ರೆಪ್ರೆಸೆಂಟೇಷನ್, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಇದೆಲ್ಲದನ್ನು ಅಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೆಟರ್ನಲ್ ಮಾರ್ಟಾಲಿಟಿ ಅಂದರೆ ಪ್ರೆಗ್ನೆನ್ಸಿಯಿಂದ ಅದಕ್ಕೆ ರಿಲೇಟೆಡ್ ಏನಾದ್ರು ಇಶ್ಯೂಸಿಂದ ತೀರ್ಕೊಂಡ್ರೆ ಅದನ್ನು ಮೆಟರ್ನಲ್ ಮಾರ್ಟಾಲಿಟಿ ಅಂತ ಕರೀತಾರೆ. ಅಡಾಲಸೆಂಟ್ ಫರ್ಟಿಲಿಟಿ ಅಂದರೆ ಆನ್ ಆ್ಯನ್ ಆವ್ರೇಜ್ ಒಂದು ಹುಡುಗಿ ಎಷ್ಟು ಮಕ್ಕಳನ್ನು ಜನ್ಮ ನೀಡ್ಬೋದು ಅದನ್ನು ಅಡಾಲಸೆಂಟ್ ಫರ್ಟಿಲಿಟಿ ಅಂತ ಕರೀತಾರೆ. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅಂದರೆ ಎಷ್ಟು ಜನ ಎಂಪ್ಲಾಯ್ಮೆಂಟ್ ಆಗಿದ್ದಾರೆ, ಅದರಲ್ಲಿ ಎಷ್ಟು % ಮಹಿಳೆಯರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಇದರಿಂದ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗ್ತಿದೆ ಅಂತ ನಮಗೆ ತಿಳಿದು ಬರುತ್ತೆ. ಎಜುಕೇಷ್ನಲ್ ಅಟೈನ್ಮೆಂಟ್ ಅಂದರೆ ಮಹಿಳೆಯರಲ್ಲಿ ಎಷ್ಟು ಜನಕ್ಕೆ ಶಿಕ್ಷಣ ಸಿಗ್ತಾ ಇದೆ, ಅದ್ರ ಜೊತೆಗೆ ಪಾರ್ಲಿಮೆಂಟ್ರಿ ರೆಪ್ರೆಸೆಂಟೇಷನ್ ಏನು ನಮ್ಮ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಇದೆ ಅದರಲ್ಲಿ ಎಷ್ಟು ಜನ ಮಹಿಳೆಯರಿಗೆ ಜಾಗ ಸಿಕ್ಕಿದೆ, ಇದೆಲ್ಲದೂ ಕೂಡ ಮಹಿಳೆಯರ ಎಂಪವರ್ಮೆಂಟ್ನ ತೋರಿಸುತ್ತೆ.
ನೀವು ಆನ್ಸರ್ ಮಾಡಬೇಕಾದ್ರೆ ಕೇವಲ ಮಹಿಳಾ ಸಬಲೀಕರಣ, ಲಿಂಗ ಸಂವೇದನೆ ಹೀಗೆ ವರ್ಡ್ಸ್ ಯೂಸ್ ಮಾಡೋಕ್ಕಿಂತ ಅದನ್ನು ಡಿಫೈನ್ ಮಾಡೋಕ್ಕೆ ಒಂದು ಡೆಫಿನೇಷನ್ ಕೊಟ್ಟಾಗ ನಿಮ್ಮ ಆನ್ಸರ್ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಆವಾಗ ನೀವು ಈ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ನ ಡೆಫಿನೇಷನ್ ಯೂಸ್ ಮಾಡ್ಕೋಬೋದು. ಮುಂದಿನ ಆರ್ಟಿಕಲ್ ಇಂಡಿಯಾಸ್ ಪಾಪ್ಯುಲೇಷನ್ ಡೇಟಾ ಅಂಡ್ ಎ ಟೇಲ್ ಆಫ್ 2 ಪ್ರೊಜೆಕ್ಷನ್ಸ್. ಇದು ಭಾರತದ ಜನಸಂಖ್ಯೆಯ ಬಗ್ಗೆ ಬಂದಿರುವಂಥ 2 ಪ್ರೊಜೆಕ್ಷನ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲ್. ಈ ಆರ್ಟಿಕಲ್ನಲ್ಲಿ ಭಾರತದ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಇನ್ಸ್ಟಿಟ್ಯೂಟ್ ಫಾರ್ ಹೆಲ್ತ್ ಮೆಟ್ರಿಕ್ಸ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಇವರು ಲ್ಯಾನ್ಸೆಟ್ ಜರ್ನಲಲ್ಲಿ ಪಬ್ಲಿಷ್ ಮಾಡಿರುವಂಥ ಆರ್ಟಿಕಲ್ ಹಾಗೂ ಯುನೈಟೆಡ್ ನೇಷನ್ ಪ್ರೊಜೆಕ್ಷನ್ಸ್ ಈ 2 ಸಂಸ್ಥೆಗಳು ನೀಡಿರುವಂಥ ಅಂಕಿಅಂಶಗಳ ಬಗ್ಗೆ ಇಲ್ಲಿ ಹೋಲಿಸ್ತಾ ಚರ್ಚೆ ಮಾಡ್ತಿದ್ದಾರೆ. IHMEಯ ಲ್ಯಾನ್ಸೆಟ್ ಜರ್ನಲ್ನ ಪ್ರಕಾರ 2050 ಅಂದರೆ 21ನೇ ಸೆಂಚುರಿಯ ಮಧ್ಯದಷ್ಟೊತ್ತಿಗೆ 1.61 ಬಿಲಿಯನ್ ಅಷ್ಟು ಭಾರತದ ಪಾಪ್ಯುಲೇಷನ್ ಆಗಿದ್ರೆ ಯುನೈಟೆಡ್ ನೇಷನ್ ಪ್ರೊಜೆಕ್ಷನ್ಸ್ ಪ್ರಕಾರ 1.64 ಬಿಲಿಯನ್ ಆಗಿದೆ. ಈ ಅಂಕಿಅಂಶಗಳಲ್ಲಿ ತುಂಬ ವ್ಯತ್ಯಾಸ ಇಲ್ಲದೆ ಇರೋದನ್ನು ನೋಡ್ಬೋದು. ಆದರೆ 21st ಸೆಂಚುರಿ ಮುಗಿಯೋ ಅಷ್ಟೊತ್ತಿಗೆ 2100 ಇಷ್ಟೊತ್ತಿಗೆ ಲ್ಯಾನ್ಸೆಟ್ ಜರ್ನಲ್ನ ಪ್ರಕಾರ ಕೇವಲ 1.09 ಬಿಲಿಯನ್ ಅಷ್ಟು ಭಾರತದ ಜನಸಂಖ್ಯೆ ಆಗಿರುತ್ತೆ. ಅದೇ ಯುನೈಟೆಡ್ ನೇಷನ್ಸ್ನ ಪ್ರಕಾರ ನಮ್ಮ ಜನಸಂಖ್ಯೆ 1.45 ಬಿಲಿಯನ್ ಆಗಿರುತ್ತೆ. ಅಂದರೆ IHMEಯ ಸ್ಟಡಿ ಪ್ರಕಾರ ಇವತ್ತಿನ ಭಾರತದ ಜನಸಂಖ್ಯೆ ಏನಿದೆ ಅದಕ್ಕಿಂತ ಕಮ್ಮಿ 21st ಸೆಂಚುರಿ ಮುಗಿಯೋ ಅಷ್ಟರಲ್ಲಿ ಭಾರತದ ಜನಸಂಖ್ಯೆ ಆಗಿರುತ್ತೆ. ಇದು ನಿಜವಾಗ್ಲೂ ಆಗೋಕ್ಕೆ ಸಾಧ್ಯನಾ? ಕೋವಿಡ್-19 ಸಾಂಕ್ರಾಮಿಕಕ್ಕೆ ಸಂಬಂಧಪಟ್ಟಂತೆ IHME US ಅಲ್ಲಿ ಪ್ರೊಜೆಕ್ಷನ್ ಮಾಡಿತ್ತು. ಮಾರ್ಚ್ 2020 ಆಗಸ್ಟ್ ಅಷ್ಟೊತ್ತಿಗೆ ಯುನೈಟೆಡ್ ಸ್ಟೇಟ್ಸಲ್ಲಿ 71,000 ಸಾವಾಗಿರುತ್ತೆ ಅಂತ ಪ್ರೊಜೆಕ್ಟ್ ಮಾಡಿತ್ತು. ಆದರೆ ನಿಜವಾಗ್ಲೂ ಇದರ ದುಪ್ಪಟ್ಟಿಯಷ್ಟು ಸಾವು ನಡೆಯಿತು ಯುನೈಟೆಡ್ ಸ್ಟೇಟ್ಸಲ್ಲಿ. ಹಾಗಾಗಿ ಯಾವ ಅಸಂಪ್ಷನ್ಸ್ ಮೇಲೆ, ಊಹೆಗಳ ಆಧಾರದ ಮೇಲೆ ಈ ಕನ್ಕ್ಲೂಷನ್ಗೆ ಬಂದಿದ್ದಾರೆ ಅಂತ ನಾವು ತಿಳ್ಕೊಳೋದು ಮುಖ್ಯ ಆಗುತ್ತೆ. IHME ಸ್ಟಡಿ ಪ್ರಕಾರ 21st ಸೆಂಚುರಿ ಎಂಡ್ ಆಗೋ ಅಷ್ಟೊತ್ತಿಗೆ ಭಾರತೀಯರ ಮಹಿಳೆಯರ ಫರ್ಟಿಲಿಟಿ ರೇಟ್ ಏನಿದೆ ಅದು 1.29 ಚಿಲ್ಡ್ರನ್ಗೆ ಕಮ್ಮಿ ಆಗಿರುತ್ತೆ. ಭಾರತಕ್ಕೆ ಹೋಲಿಸಿ ನೋಡಿದಾಗ ಯುನೈಟೆಡ್ ಸ್ಟೇಟ್ಸ್ ಹಾಗೂ ಫ್ರಾನ್ಸ್ ಇವರದ್ದೇ ಫರ್ಟಿಲಿಟಿ ರೇಟ್ ಜಾಸ್ತಿ ಆಗಿರುತ್ತೆ. ಅಂದರೆ ಅವರಿಗೆ ಜಾಸ್ತಿ ಮಕ್ಕಳ ಇಚ್ಛೆ ಇರುತ್ತೆ. ಹಾಗಾಗಿ 1.53, 1.78 ಫರ್ಟಿಲಿಟಿ ರೇಟ್ನ ಅಲ್ಲಿ ಪ್ರೊಜೆಕ್ಟ್ ಮಾಡಲಾಗಿದೆ. ಭಾರತೀಯರಿಗೆ ಮಕ್ಕಳ ಮೇಲೆ ವ್ಯಾಮೋಹ ಯುನೈಟೆಡ್ ಸ್ಟೇಟ್ಸ್ ಹಾಗೂ ಫ್ರಾನ್ಸ್ಗೆ ಸಂಬಂಧಪಟ್ಟಂತೆ ಕಮ್ಮಿ ಆಗೋದು ಕಷ್ಟ ಅಂತ ಮೊದಲು ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಈ IHME ಸಂಸ್ಥೆ ಕಾಂಟ್ರಸೆಪ್ಟಿವ್ ಯೂಸ್ ಅಂದರೆ ಗರ್ಭ ನಿರೋಧಕ ಬಳಕೆಯಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂಕಿಅಂಶಗಳನ್ನ ತಗೋತಾ ಇದೆ. ಆದರೆ ಇದು ಸರಿಯಾಗಿಲ್ಲದೆ ಇರಬಹುದು. ಹಾಗಾಗಿ ಏನು ಫರ್ಟಿಲಿಟಿ ರೇಟ್ ಪ್ರೊಜೆಕ್ಷನ್ ಆಗಿದೆ IHMEಯಿಂದ ಇದು ನಿಖರವಾಗಿಲ್ಲದೆ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಅಂಕಿಅಂಶಗಳು ನಿಖರವಾಗಿಲ್ಲದೆ ಇರ್ಬೋದು, ಲ್ಯಾಂಡ್ಸೆಟ್ ಪ್ರಕಾರವಾಗೂ ಇಲ್ಲದೆ ಇರ್ಬೋದು, ಯುನೈಟೆಡ್ ನೇಷನ್ ಪ್ರೊಜೆಕ್ಷನ್ ಪ್ರಕಾರವಾಗೂ ಇಲ್ಲದೆ ಇರ್ಬೋದು. ಆದರೆ ಭಾರತದ ಜನಸಂಖ್ಯೆ 2050 ಅಷ್ಟೊತ್ತಿಗೆ ಪೀಕ್ ಆಗುತ್ತೆ, ನಂತರ ನಿಧಾನಕ್ಕೆ ಡಿಕ್ಲೈನ್ ಆಗುತ್ತೆ ಅನ್ನೋದು ಸತ್ಯವಾದ ಅಂಶ. 1950 ಭಾರತದಲ್ಲಿ ಮಹಿಳೆಯರ ಫರ್ಟಿಲಿಟಿ ಏನಿತ್ತು ಅದು 6 ಚಿಲ್ಡ್ರನ್ ಪರ್ ವುಮೆನ್ ಆಗಿತ್ತು. ಈಗ ಅದು 2.2ಗೆ ರೆಡ್ಯೂಸ್ ಆಗಿದೆ. ಭಾರತದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಕೆಳಗೆ ಸ್ಟೆರಿಲೈಸೇಷನ್, ಇಂಟ್ರಾಯೂಟ್ರನ್ ಡಿವೈಸಸ್ ಇನ್ಸರ್ಷನ್ ಹೀಗೆ ಹಲವಾರು ರೀತಿಯಲ್ಲಿ ಗರ್ಭ ನಿರೋಧಕಗಳನ್ನು ನೀಡಲಾಗ್ತಾ ಇತ್ತು. ಆದರೆ ಹೀಗೆ ಮಾಡೋದ್ರಿಂದ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಒಂದು ರೀತಿಯಲ್ಲಿ ಜನರಿಗೆ ಫೋರ್ಸ್ ಮಾಡ್ದಂಗೆ ಆಗ್ತಾಯಿತ್ತು. ಹಾಗಾಗಿ 1994 ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ಗಳಲ್ಲಿ ಏನು ಯೂಸ್ ಮಾಡ್ತಾಯಿದ್ರು ಪ್ರೊಸೀಜರ್ಸ್ ಅದನ್ನು ಅಬ್ಯಾಂಡನ್ ಮಾಡಲಾಯಿತು. ಅದರ ನಂತರ ಲಾರ್ಜ್ ಫ್ಯಾಮಿಲಿಗಳೇನಿರುತ್ತೆ ಅವ್ರನ್ನ ಪನಿಷ್ ಮಾಡೋ ರೀತಿಯಲ್ಲಿ, ಅಂದರೆ ನಿಮಗೆ 2ಕ್ಕಿಂತ ಜಾಸ್ತಿ ಮಕ್ಕಳಿದ್ರೆ ಅವರಿಗೆ ಬೆನಿಫಿಟ್ಸ್ ಕೊಡದೇ ಇರೋವಂಥ ಒಂದು ನೀತಿ ಸ್ಟಾರ್ಟ್ ಆಯಿತು. ಯಾರಿಗಾದರೂ ಜಾಸ್ತಿ ಮಕ್ಕಳಿದ್ರೆ 3ನೇ ಹಾಗೂ 4ನೇ ಮಕ್ಕಳಿಗೆ ಮಹಿಳೆಯರಿಗೆ ಮೆಟರ್ನಿಟಿ ಲೀವ್ ಕೊಡದೇ ಇರೋದು, ಬೆನಿಫಿಟ್ಸ್ ಕೊಡದೇ ಇರೋದು, ಅಂಥ ಮನೆಯಿಂದ ಲೋಕಲ್ ಬಾಡಿ ಎಲೆಕ್ಷನ್ಸ್ಗೆ ಎಲೆಕ್ಟ್ ಮಾಡದೇ ಇರೋವಂಥದ್ದು, ಈ ರೀತಿಯಾಗಿ ಅವ್ರಿಗೆ ಒಂದು ರೀತಿಯಲ್ಲಿ ಪನಿಷ್ ಮಾಡೋಕ್ಕೆ, ಅದರಿಂದ ಫ್ಯಾಮಿಲಿ ಕಂಟ್ರೋಲ್, ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡಲಾಗ್ತಾ ಇತ್ತು ಹೊಸ ನೀತಿಯಲ್ಲಿ. ಆದರೆ ಇದು ಕೂಡ ರೂಢಿಯಲ್ಲಿ ತುಂಬ ಫಾಲೋ ಆಗಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ಹೀಗೆ ರಾಷ್ಟ್ರ ಮಟ್ಟದಲ್ಲಿ ಮಾಡಿದಂಥ ನೀತಿಗಳೇ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದರೆ ಇನ್ನು ಯಾವ ವಿಷಯ ಪಾಪ್ಯುಲೇಷನ್ ಕಂಟ್ರೋಲ್ ಇಲ್ಲ ಫರ್ಟಿಲಿಟಿ ರೇಟ್ ಮುಂದೆ ಕಮ್ಮಿ ಆಗೋದಕ್ಕೆ ಕಾರಣ ಆಗಿರ್ಬೋದು. 1990s ಯಾವಾಗ ಇಂಡಿಯನ್ ಎಕಾನಮಿ ತೆರ್ಕೊಳ್ತು, ಗ್ಲೋಬಲೈಸೇಷನ್, ಲಿಬರಲೈಸೇಷನ್ ಇದೆಲ್ಲದರಿಂದ ಭಾರತದಲ್ಲಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಯಿತು.
ನೇರವಾಗಿ ಕೃಷಿಯಲ್ಲಿ ಭಾಗವಹಿಸ್ತಿದ್ದಂಥ ಜನಸಂಖ್ಯೆ ಕಮ್ಮಿ ಆಯಿತು. ಸ್ಕೂಲ್ ಆ್ಯಂಡ್ ಕಾಲೇಜ್ ಎನ್ರೋಲ್ಮೆಂಟ್ ಅಂದರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಹೋಗಿ ಕಲಿಯುವಂಥದ್ದು, ಎನ್ರೋಲ್ ಆಗುವಂಥದ್ದು ಜಾಸ್ತಿ ಆಯಿತು. ಎಂಪ್ಲಾಯ್ಮೆಂಟಲ್ಲೂ ಕೂಡ ಗೌರ್ಮೆಂಟ್, MNC, ಮಲ್ಟಿನ್ಯಾಷನಲ್ ಕಂಪ್ನೀಸ್ ಏನಿದೆ ಅಲ್ಲಿ ಎಂಪ್ಲಾಯ್ಮೆಂಟ್ ತೊಗೊಳೋದು ಜಾಸ್ತಿ ಆಯಿತು. ಇದಕ್ಕಿಂತ ಮುಂಚೆ ಕೃಷಿಯೇ ಪ್ರಧಾನವಾಗಿದ್ದ ಸಮಾಜದಲ್ಲಿ ಜಾಸ್ತಿ ಮಕ್ಕಳು ಅಂದರೆ ಕೃಷಿಗೋಸ್ಕರ ಕೆಲಸ ಮಾಡುವಂಥ ಜನ ಜಾಸ್ತಿ ಅಂತ ನೋಡಲಾಗ್ತಾ ಇತ್ತು. ಆದರೆ ಸಮಾಜದಲ್ಲಿ ಕೃಷಿಯ ಪ್ರಧಾನತೆ ಕಮ್ಮಿ ಆಗ್ತಾ ಇದ್ದಂತೆ ಈ ಮನಸ್ಥಿತಿ ಕೂಡ ಬದಲಾವಣೆ ಆಗ್ತಾ ಇದೆ. ಕುಟುಂಬವನ್ನು ಯಶಸ್ವಿಯಾಗಿ ಮುಂದುವರಿಸೋದು, ಕಟ್ಟೋದು, ಇದ್ರ ಬಗ್ಗೆ ಮನಸ್ಥಿತಿನೇ ಬದಲಾವಣೆ ಆಗ್ತಿದೆ. ಇದನ್ನು ರೀಥಿಂಕಿಂಗ್ ಫ್ಯಾಮಿಲಿ ಬಿಲ್ಡಿಂಗ್ ಸ್ಟ್ರಾಟಜೀಸ್ ಅಂತ ಕರಿತಾ ಇದ್ದಾರೆ. ಕುಟುಂಬದ ಯಶಸ್ಸಿಗೆ ಬದ್ಧವಾಗಿರೋದು ಅಂದರೆ ಅದು ಮಕ್ಕಳಲ್ಲಿ ಇನ್ವೆಸ್ಟ್ ಮಾಡೋದು, ಅಂದರೆ ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಿಸೋದು, ಒಳ್ಳೆ ಸ್ಕೂಲ್ಗೆ ಕಳಿಸೋದು, ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗುವಂಗೆ ಮಾಡೋದು, ಕೋಚಿಂಗ್ ಕ್ಲಾಸಸ್ಗೆ ಕಳಿಸೋದು. ಹೀಗೆ ಇನ್ವೆಸ್ಟ್ ಮಾಡೋದ್ರಿಂದ ಪರಿವಾರನ ಇನ್ನೂ ಯಶಸ್ವಿಯಾಗಿ ಮುಂದುವರಿಸ್ಬೋದು ಅನ್ನೋದು ಹೊಸ ಸ್ಟ್ರಾಟಜಿ. ಈ ಹಿಂದೆ ಜಾಸ್ತಿ ಮಕ್ಕಳ ಜೊತೆ ಕೃಷಿಗೆ ಕೆಲಸ ಮಾಡೋಕ್ಕೆ ಜಾಸ್ತಿ ಜನ ಇರ್ತಾರೆ, ಕೃಷಿಯನ್ನು ಯಶಸ್ವಿಯಾಗಿ ಮುಂದುವರಿಸ್ಬೋದು. ಈ ರೀತಿಯ ಯೋಚನೆಯಿಂದ ಹೊರತುಪಡಿಸಿ ಈಗ ಕಮ್ಮಿ ಮಕ್ಕಳಿದ್ರು, ಒಬ್ಬರೇ ಇಬ್ಬರು ಇದ್ದರೂ ಕೂಡ ಅವ್ರನ್ನಲ್ಲಿ ಸರಿಗೆ ಇನ್ವೆಸ್ಟ್ ಮಾಡಿ ಅವ್ರಿಗೆ ಚೆನ್ನಾಗಿ ಓದಿಸಿ ಅವರ ಜೀವನ ಯಶಸ್ವಿ ಆಗೋ ಥರ ಮಾಡಬೇಕು. ಇದು ಹೊಸ ಪೇರೆಂಟ್ಸ್ ಏನಿದ್ದಾರೆ, ಪೋಷಕರೇನಿದ್ದಾರೆ ಸಮಾಜದಲ್ಲಿ ಅವರ ಮನಸ್ಥಿತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಜಾಸ್ತಿ ಮಕ್ಕಳು ಇರಬೇಕು ಅನ್ನೋ ಮನಸ್ಥಿತಿಯಿಂದ ಕಮ್ಮಿ ಮಕ್ಕಳಿದ್ರು ಅವ್ರನ್ನ ಯಶಸ್ವಿ ಮಾಡಬೇಕು ಅನ್ನೋ ಪೋಷಕರ ಯೋಚನೆ ಏನಿದೆ, ಮನಸ್ಥಿತಿ ಏನಿದೆ, ಅದನ್ನು ಇಲ್ಲಿ ಆಸ್ಪಿರೇಷನಲ್ ರೆವಲ್ಯೂಷನ್ ಅಂತ ಕರಿತಾ ಇದ್ದಾರೆ. ಇದರಿಂದ ಫರ್ಟಿಲಿಟಿ ಡಿಕ್ಲೈನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಫರ್ಟಿಲಿಟಿ ಅಂದರೆ ಏನು? ಒಬ್ಬ ಮಹಿಳೆಗೆ ಎಷ್ಟು ಮಕ್ಕಳಿರ್ತಾರೆ ಆನ್ ಆನ್ ಆ್ಯಾವ್ರೇಜ್ ಅಂತ ಹೇಳುವಂಥದ್ದು. ನಾವೀಗಾಗಲೇ ಸ್ಟಡೀಸಲ್ಲಿ ನೋಡಿದ ಹಾಗೆ IHME ಪ್ರಕಾರ ಫರ್ಟಿಲಿಟಿ ರೆಡ್ಯೂಸ್ ಆಗುತ್ತೆ 21st ಸೆಂಚುರಿ ಮುಗಿಯೋ ಅಷ್ಟರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಆಸ್ಪಿರೇಷನಲ್ ರೆವಲ್ಯೂಷನ್ ಆಗಿರುತ್ತೆ ಅಂತ ಈ ಆರ್ಟಿಕಲಲ್ಲಿ ವಿಶ್ಲೇಷಣೆ ಮಾಡ್ತಿದ್ದಾರೆ. ಭಾರತದ ಜನಸಮೂಹದಲ್ಲಿ ಒಂದು ಕಡೆ ಫರ್ಟಿಲಿಟಿ ಡಿಕ್ಲೈನ್ ಆಗ್ತಾ ಇದೆ, ಅಂದರೆ ಆಸ್ಪಿರೇಷನಲ್ ರೆವಲ್ಯೂಷನಿಂದ ಜನರು ಕಮ್ಮಿ ಮಕ್ಕಳು ಮಾಡಿಕೊಂಡು ಅವ್ರನ್ನ ಯಶಸ್ವಿ ಮಾಡೋದ್ರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಆದರೆ ಇನ್ನೊಂದು ಕಡೆ ಎಲ್ಲಿ ಎಜುಕೇಷನ್ ಕಮ್ಮಿ ಇದೆ, ಉತ್ತರ ಪ್ರದೇಶ್, ಬಿಹಾರ್ ಹಾಗೂ ಮುಸ್ಲಿಂ ಕಮ್ಯುನಿಟಿ, ಈ ಎಲ್ಲ ಪ್ರದೇಶಗಳಲ್ಲಿ ಫರ್ಟಿಲಿಟಿ ಹೈ ಇರೋದನ್ನು ನಾವು ನೋಡ್ಬೋದು. ಒಂದು ಕಡೆ ಎಲ್ಲಿ ಹೈ ಫರ್ಟಿಲಿಟಿ ರೇಟ್ ಇದೆ ಅಲ್ಲಿ ಎಜುಕೇಷನ್ ಜಾಸ್ತಿ ಆಗೋಂಗೆ, ಎಂಪ್ಲಾಯ್ಮೆಂಟ್ ಚೆನ್ನಾಗಿ ಸಿಗೋ ಹಾಗೆ ಸರ್ಕಾರ ಫೋಕಸ್ ಮಾಡಬೇಕು. ಅದರ ಜೊತೆಗೆ ಏನು ಆಸ್ಪಿರೇಷನಲ್ ರೆವಲ್ಯೂಷನಿಂದ ಫರ್ಟಿಲಿಟಿ ಡಿಕ್ಲೈನ್ ಆಗ್ತದೆ ಅವ್ರಿಗೂ ಕೂಡ ಸರಿಯಾದ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸಿಸ್ಟಮ್ ಕೊಡೋದ್ರ ಬಗ್ಗೆ ಸರ್ಕಾರ ಫೋಕಸ್ ಮಾಡಬೇಕು. ಅಂದರೆ ಈ ಜನಸಮೂಹಕ್ಕೆ ಸರಿಯಾದ ಸೆಕ್ಷುವಲ್ ಆ್ಯಂಡ್ ರೀಪ್ರೊಡಕ್ಟಿವ್ ಹೆಲ್ತ್ ಸರ್ವಿಸಸ್, ಗರ್ಭ ನಿರೋಧಕ್ಕೆ ಸಂಬಂಧಪಟ್ಟಂಥ ಟೂಲ್ಸ್ ಏನಿದೆ ಅವ್ರಿಗೆ ಸರಿಯಾಗಿ ನೀಡಬೇಕು. ಅವ್ರಿಗೆ ಎಷ್ಟು ಮಕ್ಕಳು ಬೇಕು ಅಂತ ಇಚ್ಛೆ ಇರುತ್ತೆ ಅಷ್ಟೇ ಆಗೋ ಥರ ಅವರಿಗೆ ಸಹಾಯ ಮಾಡಬೇಕು. ಇದು ಸರ್ಕಾರದ ಏಮ್ ಆಗಿರಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್, ಪುಟಿನ್ ಡಿಕ್ಲೇರ್ಸ್ ವರ್ಲ್ಡ್ಸ್ ಫಸ್ಟ್ COVID-19 ಶಾಟ್, ವ್ಯಾಕ್ಸಿನ್ ಫಾರ್ಮ್ ಸ್ಟ್ರಾಂಗ್ ಇಮ್ಯುನಿಟಿ ಸೇಸ್ ಪುಟಿನ್. ಇದು ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 12 ಕೊಟ್ಟಿರೋ ಅಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ COVID-19 ಸಾಂಕ್ರಾಮಿಕದಿಂದ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ, ಸಾಕಷ್ಟು ಜನ ಇನ್ನೂ ಬಳಲ್ತಾ ಇದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ಎಲ್ಲ ದೇಶಗಳು ವ್ಯಾಕ್ಸಿನೇಷನ್ನ ತಯಾರಿಸೋ ಪ್ರಯತ್ನದಲ್ಲಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ರಷ್ಯಾ ವ್ಯಾಕ್ಸಿನೇಷನ್ ತಯಾರಿಸಿ ಅದಕ್ಕೆ ರೆಗ್ಯುಲೇಟರಿ ಅಪ್ರೂವಲ್ನ ಕೊಡೋದ್ರಲ್ಲಿ ಮೊದಲನೇ ದೇಶ ಆಗಿದೆ. ಈ ವ್ಯಾಕ್ಸಿನೇಷನ್ನ ಹೆಸರು ಸ್ಪುಟ್ನಿಕ್ 5. ಇದು ಜಗತ್ತಿನಲ್ಲೇ ಮೊದಲ ಸ್ಯಾಟಲೈಟ್ ಆಗಿದ್ದ ರಷ್ಯಾದ ಸ್ಯಾಟಲೈಟ್ ಸ್ಪುಟ್ನಿಕ್ನ ಹೆಸರಲ್ಲಿ ಇಟ್ಟಿರುವಂಥದ್ದು. ಆದರೆ ಈ ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತೆ ಕೇವಲ 10% ಕ್ಲಿನಿಕಲ್ ಟ್ರಯಲ್ಸ್ ಯಶಸ್ವಿಯಾಗಿದೆ. ಹಾಗಾದರೆ ರಷ್ಯಾ ತನ್ನ ರಾಷ್ಟ್ರೀಯ ಪ್ರತಿಷ್ಠೆಗೆ ಸುರಕ್ಷತೆಗಿಂತ ಜಾಸ್ತಿ ಬೆಲೆ ನೀಡ್ತಾ ಇದೆಯಾ? ಇದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಒಂದು ವ್ಯಾಕ್ಸಿನೇಷನ್ನ ತಯಾರು ಮಾಡ್ತಾ ಇದ್ದಾರೆ ಅಂದರೆ ಯಾವ ವೈರಸ್ಗೆ ತಯಾರು ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಫ್ರ್ಯಾಗ್ಮೆಂಟ್ಸ್ನ ವೀಕೆಂಡ್ ಫಾರ್ಮಲ್ಲಿ ಆರೋಗ್ಯಕರ ವ್ಯಕ್ತಿಗಳಿಗೆ ನೀಡಲಾಗುತ್ತೆ. ಅದನ್ನು ನಂತರ ಅವರ ಬಾಡಿಗಳಲ್ಲಿ ಇಮ್ಯೂನ್ ಸಿಸ್ಟಮ್ನ ಸ್ಟಿಮ್ಯುಲೇಟ್ ಮಾಡಿ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡಲಾಗುತ್ತೆ. ಇಲ್ಲಿ ಕೊರೋನಾ ವೈರಸ್ನ ಆ್ಯಂಟಿಜನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಇದಾದ ನಂತರ ಈ ವ್ಯಾಕ್ಸಿನೇಷನ್ನ ರಿಯಲ್ ಕಂಡೀಷನ್ಸಲ್ಲಿ ಹೊರ ಜಗತ್ತಿನಲ್ಲಿ ಸಾವಿರಾರು ಜನದ ಮೇಲೆ ಯಶಸ್ವಿಯಾಗಿ ಉಪಯೋಗಿಸ್ಬೇಕಾಗತ್ತೆ. ಹಾಗೆ ಒಂದು ಜನಸಮೂಹದ ಮೇಲೆ ಪ್ರಯೋಗ ಮಾಡಿದಾಗ ಅದರಲ್ಲಿ ಕೆಲವರಿಗೆ ಏನಾದ್ರು ಅಡ್ವರ್ಸ್ ರಿಯಾಕ್ಷನ್ಸ್ ಆಗ್ತಾ ಇದೆಯಾ, ಯಾರಿಗೆ ವ್ಯಾಕ್ಸಿನೇಷನ್ ಕೊಡಲಾಗಿದೆ, ಯಾರಿಗೆ ವ್ಯಾಕ್ಸಿನೇಷನ್ ಕೊಡಲಾಗಿಲ್ಲ, ಅವರಿಬ್ರಿಗೂ ವೈರಸ್ ಇನ್ಫೆಕ್ಟ್ ಆದಾಗ ಅವರಿಬ್ಬರ ರೆಸ್ಪಾನ್ಸಲ್ಲಿ ಏನು ಡಿಫ್ರೆನ್ಸ್ ಇದೆ, ನಿಜವಾಗ್ಲೂ ಇದು ಯಶಸ್ವಿಯಾಗಿ ವೈರಸ್ನ ಅಟ್ಯಾಕ್ ಮಾಡ್ತಾ ಇದೆಯಾ, ಇದೆಲ್ಲದ್ರ ಬಗ್ಗೆ ಹ್ಯೂಮನ್ ಟ್ರಯಲ್ಸಲ್ಲಿ ಕಂಡುಹಿಡಿಯಲಾಗುತ್ತೆ. ಆದರೆ ಇಲ್ಲಿ ಪುಟಿನ್ ಅವರು ಅವರ ಮಗಳ ಮೇಲೆ ಯಶಸ್ವಿಯಾಗಿ ಈ ವ್ಯಾಕ್ಸಿನೇಷನ್ ಪ್ರಯೋಗದ ಬಗ್ಗೆ ಹೇಳ್ತಾರೆ.
ಈಗ ತಯಾರಾಗಿರುವಂಥ ವ್ಯಾಕ್ಸಿನೇಷನ್ನ ಬೇಸಿಸ್ ಲಾಸ್ಟ್ 20 ಇಯರ್ಸ್ನಿಂದ ಅದ್ರ ಮೇಲೆ ಕೆಲಸ ನಡೀತಾ ಇದೆ. ಇಬೋಲಾ ಈ ರೀತಿಯಾದ ಬೇರೆ ವೈರಸ್ಗಳಿಗೆ ಏನು ವ್ಯಾಕ್ಸಿನೇಷನ್ ನಡೆಸ್ತಾ ಇದ್ರು ಅದರ ಬೇಸಿಸ್ ಮೇಲೆ ಇದು ಕೂಡ ಇದೆ. ಈ ಎಲ್ಲ ಕಾರಣದಿಂದ ಈ ವ್ಯಾಕ್ಸಿನೇಷನ್ಗೆ ರೆಗ್ಯುಲೇಟರಿ ಅಪ್ರೂವಲ್ ಸಿಕ್ಕಿದೆ. ಈಗಾಗಲೇ 1 ಬಿಲಿಯನ್ ಡೋಸ್ ಅಷ್ಟು ಫಾರಿನ್ ರಿಕ್ವೆಸ್ಟ್ ಬಂದಿದೆ. ಇದರಿಂದ ರಷ್ಯಾದ ಆರ್ಥಿಕತೆ ಮತ್ತೆ ಓಡುವಂತೆ ಆಗುತ್ತೆ. ಇದು ರಷ್ಯಾದ ಆಶಯ. ಆದರೆ ರಷ್ಯಾದ ಅಸೋಸಿಯೇಷನ್ ಆಫ್ ಕ್ಲಿನಿಕಲ್ ಟ್ರಯಲ್ಸ್ ಆರ್ಗನೈಸೇಷನ್ಸ್ ACTO ಇದು ರಷ್ಯಾದ ಎಲ್ಲ ಡ್ರಗ್ ಮೇಕರ್ಸ್ ಸೇರಿ ಇರೋವಂಥ ಒಂದು ರೆಪ್ರೆಸೆಂಟೇಟಿವ್ ಬಾಡಿ. ಇದು ಈ ವ್ಯಾಕ್ಸಿನೇಷನ್ ಅಪ್ರೂವಲ್ನ ಪೋಸ್ಟ್ಪೋನ್ ಮಾಡಿ ಅಂತ ರಷ್ಯಾದ ಗೌರ್ಮೆಂಟ್ಗೆ ಕೇಳ್ಕೊತಾ ಇದೆ. ವ್ಯಾಕ್ಸಿನೇಷನ್ ಟ್ರಯಲ್ಸಲ್ಲಿ ಕೊನೆಯ ಹಂತ ಏನಿದೆ ಫೈನಲ್ ಟ್ರಯಲ್ಸ್, ಇದು ತುಂಬ ಮುಖ್ಯ. ನಾವೀಗಾಗಲೇ ಡಿಸ್ಕಸ್ ಮಾಡ್ದಂಗೆ ಇದು ಜನರ ಮೇಲೆ ಏನೇನು ವ್ಯಾಕ್ಸಿನೇಷನ್ ಪರಿಣಾಮ ಬೀಳುತ್ತೆ ಅಂತ ನಿಜವಾದ ಕಂಡೀಷನ್ಸಲ್ಲಿ ತೋರಿಸುತ್ತೆ. ಹಾಗಾಗಿ ಈ ಟ್ರಯಲ್ಗಳ ನಂತರವೇ ಇದಕ್ಕೆ ಅಪ್ರೂವಲ್ ನೀಡಿ ಅಂತ ACTO ಸರ್ಕಾರಕ್ಕೆ ರಷ್ಯಾದಲ್ಲಿ ಕೇಳ್ಕೊತಾ ಇದೆ. ಮುಂದಿನ ಆರ್ಟಿಕಲ್, ಡೆಟ್ ರಿವ್ಯಾಮ್ ಟು ಪ್ರೊಲಾಂಗ್ ಬ್ಯಾಂಕ್ಸ್ ಅಸೆಟ್ ಕ್ವಾಲಿಟಿ ಅನ್ಸರ್ಟನಿಟಿ ಬೈ ಫಿಚ್. ಇದು ನಿಮ್ಮ UPSC ಹಾಗೂ KPSC ಪ್ರಿಲಿಮ್ಸ್ ಕರೆಂಟ್ ಅಫೇರ್ಸ್ಗೆ ಬರುವಂಥದ್ದು ಹಾಗೂ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3 ಬ್ಯಾಂಕಿಂಗ್ ಕೆಳಗೆ ಬರುವಂಥ ಆರ್ಟಿಕಲ್. ಈ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 13ನಲ್ಲಿ ನೀವು ನೋಡ್ಬೋದು. ಇತ್ತೀಚೆಗೆ RBI ಒನ್ ಟೈಮ್ ಡೆಟ್ ರೀಸ್ಟ್ರಕ್ಚರಿಂಗ್ ಅಂದರೆ ಸಾಲದಾತರಿಗೆ ಹಾಗೂ ಸಾಲಗಾರರಿಗೆ ಇವರಿಬ್ರಿಗೂ ಸಹಾಯ ಮಾಡೋಕ್ಕೋಸ್ಕರ ಒಂದು ಬಾರಿ ಸಾಲ ಪುನರ್ರಚನೆ ಮಾಡೋಕ್ಕೋಸ್ಕರ ಅನುಮತಿಯನ್ನು ನೀಡಿದೆ. ಕಾರ್ಪೊರೇಟ್ ಹಾಗೂ ವೈಯಕ್ತಿಕ ಸಾಲಗಳೇನಿದೆ ಇವುಗಳ ಪುನರ್ರಚನೆಗೋಸ್ಕರ ಡೆಟ್ ಸ್ಟ್ರೆಸ್ ಏನಿದೆ ಅದನ್ನು ಕಂಪ್ನಿಗಳ ಮೇಲೆ ಲೆಂಡರ್ಸ್ ಮೇಲೆ ಕಮ್ಮಿ ಮಾಡೋಕ್ಕೋಸ್ಕರ ರೀಸ್ಟ್ರಕ್ಚರಿಂಗ್ ಮಾಡೋದನ್ನು ಸೆಂಟ್ರಲ್ ಬ್ಯಾಂಕ್ ಅಲೋ ಮಾಡಿದೆ. 15 ಬಿಲಿಯನ್ಗಿಂತ ಜಾಸ್ತಿ ಸಾಲ ಪಡೆದಂಥ ಸಾಲಗಾರರೇನಿದ್ದಾರೆ ಇವರ ಲೋನ್ಗಳ ರೀಸ್ಟ್ರಕ್ಚರಿಂಗ್ಗೋಸ್ಕರ ಒಂದು ಸಪ್ರೇಟ್ ಕಮಿಟಿನೇ ಫಾರ್ಮ್ ಮಾಡಿದೆ RBI. ಹಾಗಾದರೆ ಡೆಟ್ ರೀಸ್ಟ್ರಕ್ಚರಿಂಗ್ ಅಂತ ಅಂದರೆ ಏನು? ಡೆಟ್ ಅಂದರೆ ಸಾಲ, ರೀಸ್ಟ್ರಕ್ಚರಿಂಗ್ ಅಂದರೆ ಪುನರ್ರಚನೆ. ಏನು COVID-19 ಸಾಂಕ್ರಾಮಿಕದಿಂದ ಜನರು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರಿಗೆ ಸರಿಯಾದ ಕೆಲಸ ಸಿಗ್ತಾ ಇಲ್ಲ, ಇರೋವಂಥ ಕೆಲಸ ಸರಿಗೆ ನಡೀತಿಲ್ಲ. ಈ ಎಲ್ಲ ಕಾರಣಗಳಿಂದ ಅವ್ರು ತೊಗೊಂಡಿರುವಂಥ ಸಾಲಗಳು ಸರಿಯಾದ ಸಮಯಕ್ಕೆ ಅವ್ರಿಗೆ ವಾಪಸ್ ತೀರ್ಸೋಕ್ಕಾಗ್ತಾ ಇಲ್ಲ. ಇದರಿಂದ ಬ್ಯಾಂಕ್ಗಳ ಮೇಲೆ ಸ್ಟ್ರೆಸ್ ಆಗ್ತಾ ಇದೆ. ನಾವು ಈ ಮುಂಚೆ ಚರ್ಚೆ ಮಾಡಿರೋ ಹಾಗೆ ಯಾವಾಗ ಸಾಲವನ್ನು ಸರಿಯಾದ ಸಮಯಕ್ಕೆ ತೀರಿಸೋಲ್ಲ, 90 ದಿನಗಳ ನಂತರವೂ ಅದು ತೀರಲಿಲ್ಲ ಅಂದರೆ ಅದನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಡಿಕ್ಲೇರ್ ಮಾಡಲಾಗುತ್ತೆ. ಇದರಿಂದ ಬ್ಯಾಂಕ್ನ ಅಸೆಟ್ಗಳ ಮೇಲೆ ಸ್ಟ್ರೆಸ್ ಆಗುತ್ತೆ. ಇದರಿಂದ ಹೊರಗೆ ಬಂದು ಬ್ಯಾಂಕ್ ಕ್ಯಾಪಿಟಲ್ನ ರೈಸ್ ಮಾಡಬೇಕು ಅಂದರೆ ಅದಕ್ಕೆ ಚೂರು ಸಮಯ ಬೇಕಾಗಿದೆ. ಅದನ್ನು RBI ಈ ಸ್ಕೀಮ್ನ ಮೂಲಕ ನೀಡ್ತಾ ಇದೆ. ಆದರೆ ಭಾರತದ ಬ್ಯಾಂಕಿಂಗ್ ಸೆಕ್ಟರ್ ಈಗಾಗಲೇ 13 ವರ್ಲ್ಡ್ ಎಕಾನಮೀಸ್ಗಳಲ್ಲಿ 3rd ವರ್ಸ್ಟ್ ಎಕಾನಮಿ ಆಗಿದೆ ಅಸೆಟ್ ಕ್ವಾಲಿಟಿಯಲ್ಲಿ. $120 ಬಿಲಿಯನ್ ಅಷ್ಟು ಹಣ ಬ್ಯಾಡ್ ಲೋನ್ಸ್ಗಳಲ್ಲಿ ಭಾರತದ ಬ್ಯಾಂಕ್ಗಳಲ್ಲಿ ಸಿಕ್ಕಾಕೊಂಡಿದೆ. ಈ ಹಿಂದೆಯೂ ಕೂಡ ಸೆಂಟ್ರಲ್ ಬ್ಯಾಂಕ್ ಲೋನ್ ರೀಸ್ಟ್ರಕ್ಚರಿಂಗ್ ಮಾಡಿತ್ತು, ಆದರೆ ಇದು ತುಂಬ ಯಶಸ್ವಿಯಾಗಿರಲಿಲ್ಲ. ಇದರಿಂದ ಹಲವಾರು ಕೇಸ್ಗಳಲ್ಲಿ ಎವರ್ ಗ್ರೀನಿಂಗ್ ಆಫ್ ಲೋನ್ಸ್ ನಡೆದಿತ್ತು. ಎವರ್ ಗ್ರೀನಿಂಗ್ ಆಫ್ ಲೋನ್ಸ್ ಅಂದರೆ ಒಂದು ಇರುವ ಸಾಲವನ್ನು ತೀರ್ಸೋಕ್ಕೆ ಮತ್ತೊಂದು ಸಾಲವನ್ನು ಮಾಡೋದು. Evergreening of loans is a practice in which banks provide additional loans to stressed borrowers, often indirectly to enable them to repay existing loans. ಅಂದರೆ ಭಾರತದಲ್ಲಿ ಈಗಾಗಲೇ ಜಾಸ್ತಿ ಬ್ಯಾಡ್ ಲೋನ್ಸ್ ಇರೋವಂಥದ್ದು, ವರ್ಸ್ ಪರ್ಫಾರ್ಮಿಂಗ್ ಎಕಾನಮಿ ಆಗಿರುವಂಥದ್ದು ಅಸೆಟ್ ಕ್ವಾಲಿಟಿಲಿ, ಅದ್ರ ಜೊತೆಗೆ ಈ ಮುಂಚೆ ಮಾಡಿದಾಗ ಎವರ್ಗ್ರೀನಿಂಗ್ ಆಫ್ ಲೋನ್ಸ್ ಜಾಸ್ತಿ ಆಗಿರುವಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಗ ನೀಡ್ತಿರೋವಂಥ ಡೆಟ್ ರೀಸ್ಟ್ರಕ್ಚರಿಂಗ್ ಏನಿದೆ ಅದ್ರ ಮೇಲೆ ವಿಶ್ಲೇಷಣೆಯನ್ನು ನೀಡಲಾಗ್ತಾ ಇದೆ. ಫಿಚ್ ಅನ್ನೋದು ಒಂದು ಅಮೆರಿಕಾದ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ. ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂದರೆ ಒಂದು ಸಂಸ್ಥೆ ಯಾವುದು ಸಾಲ ಕೊಡುತ್ತೆ ಅದರಲ್ಲಿ ಸಾಲ ತೊಗೊಂಡವರು ಎಷ್ಟು ಪ್ರಿನ್ಸಿಪಲ್ ಹಾಗೂ ಇಂಟ್ರೆಸ್ಟ್ ತೀರಿಸ್ಬೋದು, ಇಲ್ಲ ಪೂರ್ತಿಯಾಗಿ ತೀರಿಸದೇ ಇರ್ಬೋದು. ಇದ್ರ ಪ್ರಕಾರ ಆ ಸಂಸ್ಥೆಯನ್ನು ರೇಟ್ ಮಾಡುತ್ತೆ. ಈ ಆರ್ಟಿಕಲ್ನಲ್ಲಿ ಸೆಂಟ್ರಲ್ ಬ್ಯಾಂಕ್ ಏನು ಒನ್ ಟೈಮ್ ಡೆಟ್ ರೀಸ್ಟ್ರಕ್ಚರಿಂಗ್ನ ಅಲೋ ಮಾಡಿದೆ ಅದರ ಮೇಲೆ ಫಿಚ್ ತನ್ನ ಒಪಿನಿಯನ್ನ ಕೊಡ್ತಾ ಇದೆ. ಈ COVID-19 ಸಾಂಕ್ರಾಮಿಕದಿಂದ ಯಾರು ಯಾವಾಗ ಎಷ್ಟು ಸಾಲ ತೀರಿಸ್ತಾರೆ ಇದ್ರ ಮೇಲೆ ತುಂಬ ಅನಿಶ್ಚಿತತೆ ಇದೆ. ಹಾಗಾಗಿ ಬ್ಯಾಂಕಿಂಗ್ ಸೆಕ್ಟರ್ನ ಅಸೆಟ್ ಕೂಡ ತುಂಬ ಅನಿಶ್ಚಿತತೆಗೆ ಸಂಬಂಧಪಟ್ಟಿದೆ. $15 ಬಿಲಿಯನ್ ಅಷ್ಟು ಸಾಲ ತೊಗೊಂಡಿರೋರು ಅಂತಹ ಸಾಲಗಾರರ ಮೇಲೆ ರೀಸ್ಟ್ರಕ್ಚರಿಂಗ್ ಪ್ಲ್ಯಾನ್ಸ್ ಸಂಬಂಧಪಟ್ಟಂತೆ ಸಪ್ರೇಟ್ ಆದ ಕಮಿಟಿ ಮಾಡಿದರೂ ಕೂಡ ನಿಜವಾದ ಸಮಸ್ಯೆ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಅನ್ಸೈಸ್ಡ್ ಫರ್ಮ್ಸ್ ಏನಿದೆ ಅವರು ಸಾಲ ತೀರಿಸದೇ ಇರೋದ್ರಿಂದ ಬರುತ್ತೆ ಅಂತ ಫಿಚ್ ಹೇಳ್ತಾ ಇದೆ. ಈ COVID-19 ಸಾಂಕ್ರಾಮಿಕದಿಂದ
ಆರ್ಥಿಕತೆ ಮೇಲೆ ತುಂಬ ಅನಿಶ್ಚಿತತೆ ಇದೆ. ತುಂಬ ಅನ್ಸ್ಟೇಬಲ್ ಆಗಿರೋ ಈ ಸಿಚುವೇಷನಲ್ಲಿ ಡೆಟ್ ರೀಸ್ಟ್ರಕ್ಚರಿಂಗ್ ಮಾಡ್ತಿರೋದ್ರಿಂದ ಬ್ಯಾಂಕ್ಗಳ ಅಸೆಟ್ ಕ್ವಾಲಿಟಿ ಏನಿದೆ ಅದು ಕೂಡ ಅನಿಶ್ಚಿತತೆಯಿಂದ ಕೂಡಿದೆ ಅಂತ ಫಿಚ್ ಹೇಳ್ತಾ ಇದೆ ಈ ಆರ್ಟಿಕಲಲ್ಲಿ. ಇವತ್ತಿನ ದಿನಪತ್ರಿಕೆ ಚರ್ಚೆಯಲ್ಲಿ ನಾವು ಮೊದಲಿಗೆ ಜೆಂಡರ್ ಇಶ್ಯೂಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ಇದ್ರ ಕೆಳಗೆ ಹಿಂದೂ ಸಕ್ಸೆಷನ್ ಆ್ಯಕ್ಟ್, ಅದ್ರ ಕೆಳಗೆ ಏನೇನು ಜಡ್ಜ್ಮೆಂಟ್ಸ್ ಇದೆ, ಏನು 2005 ಅಮೆಂಡ್ಮೆಂಟ್ ಆಗಿದೆ, ಈಗ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಏನು ಹೇಳ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ. ನಂತರ ಎಡಿಟೋರಿಯಲಲ್ಲಿ ಕೋವಿಡ್-19 ಹಾಗೂ ಸೋಷಿಯಲ್ ಮೀಡಿಯಾ ಈ ಎರಡರ ಪರಿಣಾಮದಿಂದ ಡೊಮೆಸ್ಟಿಕ್ ಅಬ್ಯೂಸ್, ವೈಲೆನ್ಸ್ ಹಾಗೂ ಬೇರೆ ಇನ್ಸ್ಟೆನ್ಸಸ್ ಏನು ನಡೀತಾ ಇದೆ ಸೈಬರ್ ಕ್ರೈಮ್ದು, ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ನಂತರ ಎಡಿಟೋರಿಯಲಲ್ಲಿ ಆಸ್ಪಿರೇಷನಲ್ ರೆವಲ್ಯೂಷನ್, ಫರ್ಟಿಲಿಟಿ ರೇಟ್ ಡಿಕ್ಲೈನ್ ಆಗೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಹೊಸ ಕಾನ್ಸೆಪ್ಟನ್ನ ತಿಳ್ಕೊಂಡ್ವಿ. ಇದು ನಿಮ್ಮ ಎಕ್ಸಾಮ್ಸಿಗೆ, ಎಸ್ಸೆಗೆ, ಮೇನ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಆರ್ಟಿಕಲ್ನ ಪ್ಲೀಸ್ ನೀವು ನೋಟ್ ಮಾಡ್ಕೊಳ್ಳಿ, ಈ ಕಾನ್ಸೆಪ್ಟನ್ನ ಪ್ಲೀಸ್ ಕ್ಲಿಯರ್ ಆಗಿ ತಿಳ್ಕೊಂಡಿರಿ. ನಂತರ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂಥ ರಷ್ಯಾದ ವ್ಯಾಕ್ಸಿನೇಷನ್ ಇದೆ, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಕೊನೆಯದಾಗಿ ಫಿಚ್ ರೇಟಿಂಗ್ಸ್ ಏನು ಬಂದಿದೆ ನಮ್ಮ ಹೊಸ ಡೆಟ್ ರೀಸ್ಟ್ರಕ್ಚರಿಂಗ್ ಬಗ್ಗೆ, ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇವತ್ತು ಚರ್ಚೆ ಮಾಡಿದಂಥ ಎಲ್ಲ ಆರ್ಟಿಕಲ್ಸ್, ಅದರ ಹಿನ್ನೆಲೆಯಲ್ಲಿರುವಂಥ ಕಾನ್ಸೆಪ್ಟ್ಸ್ ಇದೆಲ್ಲ ನಿಮಗೆ ತಿಳಿದು ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.